ನೋಡಿ ಇದಿದೆ ಫಸ್ಟ್ ಪ್ರಾಬ್ಲಮ್. The equation of the parabola whose focus is 0, -3 and directrix is y equal to 3 ಅಂತ ಹೇಳಿದ್ದಾರೆ. ಹೌದಾ? ನೋಡಿ ಇದಕ್ಕೆಲ್ಲ ಡಯಾಗ್ರಾಮ್ ಬರ್ಕೊಂಡ್ಬಿಟ್ಟು ಈಸಿಯಾಗಿ ಸಿಂಪ್ಲಿಫೈ ಮಾಡ್ಕೋಬೋದು. ಫೋಕಸ್ ಕೊಟ್ಟಿರೋದು. ಹೌದಾ? ಫೋಕಸ್ ಈಸ್ 0, -3 ಅಂತ ಹೇಳಿದ್ದಾರೆ. ಅಂದರೆ ನೋಡಿ 0, -3 ಅಂತ ಹೇಳಿದ್ರೆ ನೆಗೆಟಿವ್ ವೈ ಆಕ್ಸಿಸ್ ಬರುತ್ತಲ್ಲ, ಅದು ಈ ಥರ ಬರುತ್ತೆ ಡಯಾಗ್ರಾಮ್. 0, -3 and directrix is y equal to 3. ಹಾಗಾದ್ರೆ ಈ ಪಾಯಿಂಟ್ ಏನಾಗಿರುತ್ತೆ ಅಂದರೆ 0, 3 ಆಗುತ್ತೆ. ಇಷ್ಟು ಕೊಟ್ಟಿದ್ದಾರೆ. ಹಾಗಾದ್ರೆ ನೋಡಿ ಇದು ಡೈರೆಕ್ಟ್ರಿಕ್ಸ್, ಇದು ಫೋಕಸ್ ಆಯಿತು ಅಂದರೆ ಪ್ಯಾರಾಬೋಲಾ ಈ ಥರ ಬರುತ್ತೆ ಅಷ್ಟೇ. ಹೌದಾ? ಇದು ಮಿಡ್ ಪಾಯಿಂಟ್ ಆಫ್ ಎಸ್ ಆ್ಯಂಡ್ ಝೆಡ್ ಆಗಿರ್ಬೇಕಲ್ಲ. ಹಾಗಾದ್ರೆ ನೋಡಿ ಮಿಡ್ ಪಾಯಿಂಟ್ ಅಂದರೆ 0, 0ನೇ ಬರುತ್ತೆ. ಹಾಗಾದ್ರೆ ಈ ಲೆಂತ್ 3 ಇರುತ್ತೆ. ಹೌದಾ? ಆಮೇಲೆ ಏನೇನು ಕೊಟ್ಟಂಗೆ ಆಯಿತು ನಮಗೆ ಡೈರೆಕ್ಟಾಗಿ ಎ ಇಸ್ ಈಕ್ವಲ್ ಟು 3 ಕೊಟ್ಟಾಗಾಯಿತು. ಹೌದಾ? ನೆಕ್ಸ್ಟು ಡೌನ್ವರ್ಡ್ಸ್ ಇದೆ ಅಂದರೆ ಈಕ್ವೇಷನ್ ಆಫ್ ಪ್ಯಾರಾಬೋಲಾ ಯಾವ ಥರ ಇರುತ್ತೆ? x² = -4ay ಅಲ್ಲ, ಎ ಇರೋಕ್ಕೆ ಜಾಗದಲ್ಲಿ 3 ಇದೆ. x² = -12y ಬರುತ್ತೆ ಅಷ್ಟೇ. ಹೌದಾ? ಅಂದರೆ ಫಸ್ಟ್ ಆಪ್ಷನ್ ಬರುತ್ತೆ. ಡೈರೆಕ್ಟಾಗಿ ಗೊತ್ತಿರಬೇಕಷ್ಟೇ ಇದು. Next one, the second one. If 0, 0 be the vertex and 3x minus 4y plus 2 equal to 0 be the directrix of the parabola, then the length of its lattice sectum. ಹೌದಾ? ನೋಡಿ ಈ ಥರದ್ದು ನಾವು ಆಲ್ರೆಡಿ ವರ್ಕ್ಡ್ ಎಕ್ಸಾಂಪಲಲ್ಲಿ ಮಾಡ್ಕೊಂಡಿದ್ವಿ. ಜಸ್ಟ್ ಐಡಿಯಾ ಗೊತ್ತಿರಬೇಕಷ್ಟೇ. ನೋಡಿ ಏನೇನು ಕೊಟ್ಟಿರೋದು ಅಂದರೆ ವರ್ಟೆಕ್ಸ್ನ 0, 0 ಕೊಟ್ಟಿದ್ದಾರೆ. ಹೌದಾ? ನೆಕ್ಸ್ಟ್ ಡೈರೆಕ್ಟ್ರಿಕ್ಸ್ ಕೊಟ್ಟಿದ್ದಾರೆ 3x minus 4y plus 2 equal to 0. ಹೌದಾ? ನೋಡಿ ನಮಗೆ ಇಲ್ಲಿಂದ ಇಲ್ಲಿಗಿರೋದು ಲೆಂತ್ನ ನಾವು ಎ ಅಂತ ಹೇಳ್ತೀವಿ. ಹೌದಾ? ಮತ್ತು ಲೆಂತ್ ಆಫ್ ಲ್ಯಾಟಿಸ್ ಸೆಕ್ಟಮ್ ಯಾವಾಗಲೂ ಏನಾಗಿರುತ್ತೆ? 4a ಆಗಿರ್ಬೇಕು. ಹೌದಾ? ಅದಕ್ಕೆ ಅಲ್ಲಿ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಫ್ರಮ್ ದ ವರ್ಟೆಕ್ಸ್ ಟು ದ ಡೈರೆಕ್ಟ್ರಿಕ್ಸ್ ಕ್ಯಾಲ್ಕುಲೇಟ್ ಮಾಡಿ ಎ ಬರುತ್ತೆ. ನೆಕ್ಸ್ಟ್ ಅದಕ್ಕೆ ಇಂಟು 4 ಮಾಡ್ಕೊಂಬಿಟ್ವಿ ಅಂದರೆ ಲೆಂತ್ ಆಫ್ ಲ್ಯಾಟಿಸ್ ರೆಕ್ಟಮ್ ಬರ್ತದೆ ಅಷ್ಟೇ. ಹೌದಾ? ನೋಡಿ ಈಸಿ ಇದೆ. ಹಾಗಾದ್ರೆ ಇಲ್ಲಿ ಏನು ಬರೀಬೋದು ನಾವು? Length of lattice sectum is equal to 4 into a ಅಲ್ಲ, ಅಂದರೆ 4 into modulus of 0, 0 ಡೈರೆಕ್ಟ್ ಆಗಿ, ಯಾಕಂದರೆ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಫ್ರಮ್ ದ ಪಾಯಿಂಟ್ ಟು ದ ಲೈನ್ ಗೊತ್ತಿದೆ ಅಲ್ಲ, 0, 0 ಸಬ್ಸ್ಟಿಟ್ಯೂಟ್ ಮಾಡ್ಕೊತೀವಿ. 0 - 0 ಪ್ಲಸ್ 2 ಡಿವೈಡೆಡ್ ಬೈ ರೂಟ್ ಆಫ್ a² ಪ್ಲಸ್ b², ಅಂದರೆ 3² ಪ್ಲಸ್ -4 ಹೋಲ್ ಸ್ಕ್ವೇರ್. ಇದು ಸಿಂಪ್ಲಿಫೈ ಮಾಡ್ಕೊಂಡ್ರೆ ಆಯಿತು. 4 ಇಂಟು ಇದೇನಾಗೋದು 2/5 ಅಲ್ಲ, ಅಂದರೆ 8/5 ಬರುತ್ತೆ ಅಷ್ಟೇ. ಅಂದರೆ ಆಪ್ಷನ್ ಸಿ ಬರುತ್ತೆ. ಬರುತ್ತಲ್ಲ. ನೆಕ್ಸ್ಟ್ ನೋಡಿ ಥರ್ಡ್ ಒನ್. The vertex of the parabola is a, b and its lattice sectum is 1 ಅಂತ ಕೊಟ್ಟಿದ್ದಾರೆ. If the axis of the parabola is along the positive direction of y axis, then its equation is ಅಂತ ಹೇಳಿದ್ದಾರೆ. ನೋಡಿ ಈಸಿ ಇದೆ. The vertex of the parabola is a, b ಅಂತ ಹೇಳಿದ್ದಾರೆ. ಹೌದಾ? ಫಸ್ಟ್ ಡಯಾಗ್ರಾಮ್ ಥಿಂಕ್ ಮಾಡಬೇಕು ಯಾವ ಥರ ಬರುತ್ತೆ ಅಂತೇಳಿ. ವರ್ಟೆಕ್ಸ್ನ a, b ಅಂತ ಹೇಳಿದ್ದಾರೆ. ಆ್ಯಂಡ್ ಇಟ್ಸ್ ಲ್ಯಾಟಿಸ್ ಸೆಕ್ಟಮ್ ಈಸ್, ನೋಡಿ ಎಲ್ ಅಂತ ತೊಗೊಂಡಿರ್ತೀನಿ ನಾನು. ನೋಡಿ ಇದು ಎಲ್ ಇದು. ಇಫ್ ದ ಆಕ್ಸಿಸ್ ಆಫ್ ದ ಪ್ಯಾರಾಬೋಲಾ ಇಸ್ ಅಲಾಂಗ್ ದ ಪಾಸಿಟಿವ್ ಡೈರೆಕ್ಷನ್ ಆಫ್ ವೈ ಆಕ್ಸಿಸ್ ಅಂತ ಹೇಳಿದ್ದಾರೆ. ಹೌದಾ? ನೋಡಿ ಈ ಥರ ಹೇಗೋ ಬರುತ್ತೆ ಆಕ್ಸಿಸ್ ಆಗಿದೆ. ಇದು ಆಕ್ಸಿಸ್ಸು, ಅಂದರೆ ಪ್ಯಾರಾಬೋಲಾ ಈ ಥರ ಹೇಗೋ ಬರುತ್ತೆ. ಹೌದಾ? ದೆನ್ ಇಟ್ಸ್ ಈಕ್ವೇಷನ್ ಈಸ್ ಅಂತ ಹೇಳಿದ್ದಾರೆ. ಅಂದರೆ ಈಗ ಲೆಂತ್ ಆಫ್ ದ ಲ್ಯಾಟಿಸ್ ಸೆಕ್ಟಮ್ನ ಎಲ್ ಅಂತ ಕೊಟ್ಟಿದ್ದಾರೆ ಅಷ್ಟೇ.
ನೋಡಿ ಇದನ್ನು ಲ್ಯಾಟಸ್ ಸೆಕ್ಟಮ್ ಅಂದ್ಕೊಂಡಿದ್ದೆ ಅಂದರೆ ಇದ್ರ ಲೆಂತ್ನ ಎಲ್ ಲೆಂತ್ ಕೊಟ್ಟಿದ್ದಾರೆ ಹೌದಾ. ನೋಡಿ ಇದನ್ನು ಯೂಸ್ ಮಾಡ್ಕೊಂಬಿಟ್ಟು ಈಸಿಯಾಗಿ ಸಿಂಪ್ಲಿಫೈ ಮಾಡ್ಕೋಬೋದು. ಇಲ್ಲಿ ಏನೇನು ಕೊಟ್ಟಿದ್ದಾರೆ ಅಂದರೆ ನಮಗೆ ವರ್ಟೆಕ್ಸ್ ಇಸ್ ಈಕ್ವಲ್ ಟು ಎ ಕಾಮ ಬಿ ಅಂತ ಹೇಳಿದ್ದಾರೆ ಅಂದರೆ ಆ್ಯಕ್ಚುಲಿ ನಾವು ವರ್ಟೆಕ್ಸ್ನ ಹೆಚ್ ಕಾಮ ಕೆ ಅಂತ ತೊಗೊತಿದ್ವಿ ತಾನೆ. ದಟ್ ಇಂಪ್ಲೈಸ್ ಹೆಚ್ ಇಸ್ ಈಕ್ವಲ್ ಟು ಕೆ, ಎ ಇದೆ, ಕೆ ಇಸ್ ಈಕ್ವಲ್ ಟು ಬಿ ಇದೆ ಹೌದಾ. ಮತ್ತು ನೋಡಿ ನಮಗೆ 4a ಇರೋ ಜಾಗದಲ್ಲಿ ಎಲ್ ಕೊಟ್ಟಿದ್ದಾರೆ ಹೌದಾ. 4a ಇರೋ ಜಾಗದಲ್ಲಿ ಎಲ್ ಕೊಟ್ಟಿದ್ದಾರೆ ಅಷ್ಟೇ. ಹಾಗಾದ್ರೆ ಡೈರೆಕ್ಟಾಗಿ ನಮಗೆ ಈಕ್ವೇಷನ್ ಗೊತ್ತಿದೆಯಲ್ಲ, ಅದನ್ನು ಬರ್ಕೊಂಡ್ಬಿಟ್ರೆ ಈಸಿಯಾಗಿ ಸಿಂಪ್ಲಿಫೈ ಆಗಿಬಿಡುತ್ತೆ. ನಾವು ಆ್ಯಕ್ಚುಲಿ ಅಪ್ವರ್ಡ್ಸ್ ಇತ್ತು ಅಂದರೆ ಈಕ್ವೇಷನ್ ಆಫ್ ಪ್ಯಾರಾಬೋಲಾ ಏನು ಬರಿತಾ ಇದ್ವಿ ನಾವು. ಈಕ್ವೇಷನ್ ಆಫ್ ಪ್ಯಾರಾಬೋಲಾ ಅಂದರೆ ಅಪ್ವರ್ಡ್ಸ್ ಇತ್ತು ಅಂದರೆ ಎಕ್ಸ್ ಮೈನಸ್ ಹೆಚ್ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು 4a ಇಂಟು ವೈ ಮೈನಸ್ ಟಿ ಹೌದಾ. ಅಂದರೆ ಇಲ್ಲಿ ಎಕ್ಸ್ ಮೈನಸ್ ಹೆಚ್ ಅಂದರೆ ಎ ಇದೆ, ಎಕ್ಸ್ ಮೈನಸ್ ಎ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಹೌದಾ. ನೋಡಿ ಲೆಂತ್ ಆಫ್ ದ ಲ್ಯಾಟಸ್ ಸೆಕ್ಟಮ್ನ ಎಲ್ ಅಂತ ಹೇಳಿದ್ದಾರೆ ಅಂದರೆ 4a ಇಸ್ ಈಕ್ವಲ್ ಟು ಎಲ್ ತಾನೆ. 4a ಬದಲಿ ಡೈರೆಕ್ಟಾಗಿ ಎಲ್ ಬರೀಬೋದು ಇಂಟು ವೈ ಮೈನಸ್ ಟಿ ಇಷ್ಟು ಬರುತ್ತಷ್ಟೇ. ನೋಡಿ ಈ ಫಾರ್ಮೇಟಲ್ಲಿ ಯಾವುದಿದೆ ಅಂತ ನೋಡ್ಕೋಬೇಕು. ನೋಡಿ ಆಪ್ಷನ್ ಬಿ ಬರುತ್ತೆ, ಯಾಕಂದರೆ ಅಲ್ಲಿ ಮಲ್ಟಿಪ್ಲೈ ಡಿವೈಡ್ ಬೈ 2 ಮಾಡಿದ್ದಾರೆ ಅಷ್ಟೇ ಹೌದಾ. ಇದಕ್ಕೆ ಮಲ್ಟಿಪ್ಲೈ ಡಿವೈಡ್ ಬೈ 2 ಮಾಡಿದೆ ಅಂದರೆ ಎಕ್ಸ್ ಮೈನಸ್ ಎ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎಲ್ ಬೈ 2 ಇಂಟು 2y ಮೈನಸ್ 2k ಬರುತ್ತೆ ಹೌದಾ. ನೋಡಲ್ಲಿ ಏನೇನು ಕೊಟ್ಟಿರ್ತಾರೆ ಅದನ್ನು ಕೇರ್ಫುಲ್ಲಾಗಿ ನೋಡ್ಕೊಂಬಿಟ್ಟು ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ತಾ ಹೋಗಿ. ನೆಕ್ಸ್ಟ್ ಒನ್ ಈಸಿ ಇದೆ. ಫೋರ್ತ್ ಅನ್ನು ಡೈರೆಕ್ಟ್ ಬರೀಬೋದು. ದ ಲೆಂತ್ ಆಫ್ ದ ಲ್ಯಾಟಸ್ ಸೆಕ್ಟಮ್ ಆಫ್ ದ ಪ್ಯಾರಾಬೋಲಾ ಅಂತ ಹೇಳಿದ್ದಾರೆ ಹೌದಾ. ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಮೈನಸ್ ವೈ ಅಥವಾ ಇದನ್ನು ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಈಕ್ವಲ್ ಟು 0. ನೋಡಿ ಡೈರೆಕ್ಟ್ ಒಂದು ಫಾರ್ಮುಲಾ ಹೇಳಿದ್ವಿ ನಾವು, ಅದನ್ನು ಯೂಸ್ ಮಾಡ್ಕೊಂಡ್ರೆ ಆಯಿತು. ಲೆಂತ್ ಆಫ್ ಲ್ಯಾಟಸ್ ಸೆಕ್ಟಮಿಗೆ ಕಂಡುಹಿಡಿಯೋದಕ್ಕೆ ಫಸ್ಟ್ ಯಾವುದಕ್ಕೆ ಸ್ಕ್ವೇರ್ ಇಲ್ಲ ಅಂತ ನೋಡಬೇಕು. ವೈಗಿಲ್ಲ ತಾನೆ ಅದ್ರ ಕೊಯಿಫಿಷಿಯೆಂಟ್ ಡಿವೈಡೆಡ್ ಬೈ ಸ್ಕ್ವೇರ್ ಯಾವುದಕ್ಕಿದೆ ಎಕ್ಸಿಗಿದೆ ಅದ್ರ ಕೊಯಿಫಿಷಿಯೆಂಟ್. ಇದಕ್ಕೆ ಮಾಡ್ಲಸ್ ಬರೀತಿದ್ವಿ ಅಂದರೆ ಲೆಂತ್ ಆಫ್ ಲ್ಯಾಟಸ್ ಸೆಕ್ಟಮ್ ಇಸ್ 1 ಬರುತ್ತೆ ಅಷ್ಟೇ ಹೌದಾ. ಅಂದರೆ ಎ ಬರುತ್ತೆ. ಅಥವಾ ಅದನ್ನು ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಈ ಥರನೂ ಯೂಸ್ ಮಾಡ್ಕೊಂಡು ಮಾಡ್ಬೋದು. ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಮೈನಸ್ ವೈ ಅಂದರೆ ಈ ಥರ ಇವಾಗ ಬರುತ್ತೆ. ಅಥವಾ ಲೆಂತ್ ಆಫ್ ದ ಲ್ಯಾಟಸ್ ಸೆಕ್ಟಮ್ ಯಾವಾಗಲೂ ಏನಾಗಿರುತ್ತೆ 4a ಹೌದಾ. ಅಲ್ಲಿ 4a ಇರೋ ಜಾಗದಲ್ಲಿ 1 ಇದೆ, ಅದಕ್ಕೆ ಡೈರೆಕ್ಟಾಗಿ ಲೆಂತ್ ಆಫ್ ದ ಲ್ಯಾಟಸ್ ಸೆಕ್ಟಮ್ ಈಸ್ ಈಕ್ವಲ್ ಟು 4a. 4a ಇರೋ ಪ್ಲೇಸಲ್ಲಿ 1 ಇದೆ ಅಷ್ಟೇ ಹೌದಾ. ಯಾಕಂದರೆ ಈ ಫಾರ್ಮ್ಯಾಟಲ್ಲಿ ಇತ್ತು ಅಂದರೆ ಈಕ್ವೇಷನ್ನು ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಮೈನಸ್ 4a ವೈ ಬರಬೇಕಲ್ಲ. 4a ಇರೋ ಪ್ಲೇಸಲ್ಲಿ 1 ಕೊಟ್ಟಿದ್ದಾರೆ, ಅದಕ್ಕೆ ಡೈರೆಕ್ಟಾಗಿ ಬರೀಬೋದು. ಎರಡು ಮೆಥಡು ಗೊತ್ತಿರಲಿ. ನೆಕ್ಸ್ಟ್ ಪ್ರಾಬ್ಲಮ್ 5th one. ನೋಡಿ ಈ ಥರ ಪ್ರಾಬ್ಲಮ್ಸ್ ಎಲ್ಲ ಮಾಡ್ಕೊಂಡ್ವಿ ಅಂತ ಹೇಳಿದ್ರೆ ಫಾರ್ಮುಲಾ ಎಲ್ಲ ಪರ್ಫೆಕ್ಟ್ ಆಗ್ತಾ ಬರುತ್ತೆ ಅಷ್ಟೇ, ಈಸಿ ಇದೆ ಅದನ್ನು. ನೋಡಿ ಫಾರ್ ಎನಿ ಪ್ಯಾರಾಬೋಲಾ ಫೋಕಸ್ ಇಸ್ 2,1 ಫೋಕಸ್ ಕೊಟ್ಟಿದ್ದಾರೆ 2,1 ಅಂತೇಳಿ ಹೌದಾ. ಆ್ಯಂಡ್ ಡೈರೆಕ್ಟ್ರಿಕ್ಸ್ ಇಸ್ 2x ಮೈನಸ್ 3y ಪ್ಲಸ್ 1 ಈಕ್ವಲ್ ಟು 0. ದೆನ್ ದ ಈಕ್ವೇಷನ್ ಆಫ್ ಲ್ಯಾಟಸ್ ಸೆಕ್ಟಮ್ ಅಂತ ಹೇಳಿದ್ರು. ನೋಡಿ ಇದನ್ನು ಈಸಿದೆ. ಡೈರೆಕ್ಟ್ರಿಕ್ಸ್ ಏನು ಕೊಟ್ಟಿರೋದು ಅಂದರೆ 2x ಮೈನಸ್ 3y ಪ್ಲಸ್ 1 ಈಕ್ವಲ್ ಟು 0. ಫೋಕಸ್ನ ಎಸ್ ಅಂತ ತೊಗೊತೀನಿ, ಇದನ್ನು 2,1 ಅಂತ ಹೇಳಿದೆ. ಈಕ್ವೇಷನ್ ಆಫ್ ಲ್ಯಾಟಸ್ ಸೆಕ್ಟಮ್ ಕೇಳಿದ್ರೆ ಅಷ್ಟು ಹೌದಾ. ನೋಡಿ ಲ್ಯಾಟಸ್ ಸೆಕ್ಟಮ್ ಇಸ್ ಫೋಕಲ್ ಕಾರ್ಡ್ ಪರ್ಪೆಂಡಿಕ್ಯುಲರ್ ಟು ದ ಆಕ್ಸಿಸ್ ಅಥವಾ ಪ್ಯಾರಲಲ್ ಟು ಡೈರೆಕ್ಟ್ರಿಕ್ಸ್ ಅಂತಲೇ ಹೇಳ್ಬೋದು. ಡೈರೆಕ್ಟ್ರಿಕ್ಸ್ ಏನಾಗಿರುತ್ತೆ ಪ್ಯಾರಲಲ್ ಇರುತ್ತೆ. ಇದು ಲ್ಯಾಟಸ್ ಸೆಕ್ಟಮ್ ತಾನೆ ಹೌದಾ. ನೋಡಿ ಇದರದ್ದು ಈಕ್ವೇಷನ್ ಕೇಳಿದ್ದಾರೆ ಅಷ್ಟೇ. ನೋಡಿ ಲ್ಯಾಟಸ್ ಸೆಕ್ಟಮ್ ಇದರ ಈಕ್ವೇಷನ್ ಯಾವ ಥರ ಫೈಂಡ್ ಔಟ್ ಮಾಡ್ತೀವಿ ಅಂತ ಹೇಳಿದ್ರೆ, ಪ್ಯಾರಲಲ್ ಇತ್ತು ಅಂತ ಹೇಳಿದ್ರೆ ಸ್ಲೋಪ್ ಸೇಮ್ ಇರುತ್ತೆ, ಅಥವಾ ಎನಿ ಲೈನ್ ಪ್ಯಾರಲ್ ಇತ್ತು ಅಂದ್ರೆ ಇಷ್ಟು ವ್ಯಾಲ್ಯೂ ಸೇಮ್ ಇರುತ್ತಾನೆ. ಹಾಗೆ ಇದ್ರದ್ದು ಏನು ಬರೀತೀನಿ ನಾನು 2x ಮೈನಸ್ 3y ಪ್ಲಸ್ ಕೆ ಈಕ್ವಲ್ ಟು 0 ಬರೀಬೋತ್ತಾನೆ ಇದು ಈಕ್ವೇಷನ್. ಹಾಗಾದ್ರೆ ಕೆ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಪಾಸಿಂಗ್ ಟು ದ ಪಾಯಿಂಟ್ 2,1 ತಗೋಬೇಕು. ಹಾಗಾದ್ರೆ ಪಾಸಿಂಗ್ ಟು ದ ಪಾಯಿಂಟ್ 2,1 ಅಂತ ತೊಗೊಂಡಿದ್ರೆ 2 2s are 4 ಮೈನಸ್ 3 ಪ್ಲಸ್ ಕೆ ಈಕ್ವಲ್ ಟು 0. 4 ಮೈನಸ್ 3 ಅಂದರೆ 1, 1 ಪ್ಲಸ್ ಕೆ ಈಕ್ವಲ್ ಟು 0. ದಟ್ ಇಂಪ್ಲೈಸ್ ಕೆ ಈಕ್ವಲ್ ಟು ಮೈನಸ್ 1 ಹೌದಾ. therefore ಈಕ್ವೇಷನ್ ಆಫ್ ಲ್ಯಾಟಸ್ ಸೆಕ್ಟಮ್ ಈಸ್ ಏನು ಬರುತ್ತೆ 2x ಮೈನಸ್
3y minus 1 equal to 0. ಹೌದಾ? ಅದು ಆಪ್ಷನ್ ಬಿ ಬರುತ್ತೆ. ಆಯ್ತಲ್ಲ. ನೆಕ್ಸ್ಟ್ ನೋಡಿ 6th one. If a comma b is the midpoint of a chord passing to the vertex of the parabola y square equal to 4x, then ಅಂತ ಹೇಳಿದ್ದಾರೆ. ಹೌದಾ? ನೋಡಿ ಮಿಡ್ ಪಾಯಿಂಟ್ ಆಫ್ ಎ ಕಾರ್ಡ್ ಪಾಸಿಂಗ್ ಥ್ರೂ ದ ವರ್ಟೆಕ್ಸ್ ಆಫ್ ದ ಪ್ಯಾರಾಬೋಲಾ ಅಂತ ಹೇಳಿದ್ದಾರೆ. ಅದಕ್ಕೆ ನೋಡಿ ಅಲ್ಲಿ y ಸ್ಕ್ವೇರ್ ಈಕ್ವಲ್ ಟು 4x ಫಸ್ಟು ಡಯಾಗ್ರಾಮ್ ಬರ್ಕೊಂಡ್ಬಿಡ್ಬೇಕು. ಈ ಥರ ಏನೋ ತೊಗೊಂಡೆ ಅಂದರೆ ನೋಡಿ ಪ್ಯಾರಾಬೋಲಾ ಈಗ ಇದೆ. ಈಗ y ಸ್ಕ್ವೇರ್ ಈಕ್ವಲ್ ಟು 4x ಅಂತ ಹೇಳಿದೆ. ಇದು ವರ್ಟೆಕ್ಸ್ ಅಲ್ಲ, ಇದು 0, 0. ಹೌದಾ? ಈಗ ಒಂದು ಕಾರ್ಡ್ ಪಾಸಿಂಗ್ ಟು ದ ವರ್ಟೆಕ್ಸ್ ಅಂತ ಹೇಳಿದೆ. ಈ ಥರ ಈಗ ಕಾರ್ಡ್ ಇದೆ. ಹೌದಾ? ಇದು ಕಾರ್ಡ್, ಇದೊಂದು ಮಿಡ್ ಪಾಯಿಂಟ್ ಕೊಟ್ಟಿದ್ದಾರೆ ನನಗೆ. ಹೌದಾ? ಇದು ಮಿಡ್ ಪಾಯಿಂಟ್ ಏನಂತ ಹೇಳಿದ್ರು, a, b. ಹಾಗಲ್ಲ, ಇಲ್ಲಿ ಎ ಮತ್ತು ಬಿಗೆ ಒಂದು ರಿಲೇಷನ್ನ ಫೈಂಡ್ ಔಟ್ ಮಾಡ್ಕೋಬೇಕಷ್ಟೆ. ಹೌದಾ? ನೋಡಿ ಇಲ್ಲಿ ಯಾವ ಥರ ಮಾಡ್ಕೊತೀವಿ ಅಂತ ಈಸಿಲ್ಲ. y ಸ್ಕ್ವೇರ್ ಈಕ್ವಲ್ ಟು 4x ಮೇಲೆ ಯಾವುದೇ ಒಂದು ಪಾಯಿಂಟ್ ಬಂದು ಅದು ಯಾವ ಥರ ಬರಿಬೋದು ನಾವು ನೋಡಿ, ಈಸಿಯಾಗಿ ಬರಿಬೋದು. ಎಕ್ಸ್ ಬದಲಿ ಟಿ ಸ್ಕ್ವೇರ್ ತೊಗೊಂಡೆ ಅನ್ಕೊಳ್ಳಿ, ಟಿ ಸ್ಕ್ವೇರ್ y ಸ್ಕ್ವೇರ್ ಈಕ್ವಲ್ ಟು 4t ಸ್ಕ್ವೇರ್ ಇತ್ತು ಅಂದರೆ 2t ಬರಿಬೋದಲ್ಲ. ಅಥವಾ 80 ಸ್ಕ್ವೇರ್ 280 ಬರೀತಿದ್ವಿ, ಎ ಇರೋ ಪ್ಲೇಸಲ್ಲಿ 1 ಇದೆ. ಆ ಐಡಿಯಾ ಆದರೂ ಯೂಸ್ ಮಾಡ್ಬೋದು. ಅಥವಾ ಇದು ಕಂಪ್ಲೀಟ್ ಸ್ಕ್ವೇರ್ ಥರ ಬರ್ಕೊಂಡು ನೆಕ್ಸ್ಟ್ ಸಿಂಪ್ಲಿಫೈ ಮಾಡಬೇಕು. ಹೌದಾ? ನಾನು ನಮಗೆ ಈ ಪಾಯಿಂಟ್ನ ಎ ಅಂತ ತೊಗೊತೀನಿ. ಹೌದಾ? ಈ ಪಾಯಿಂಟ್ನ ನಾನು ವರ್ಟೆಕ್ಸ್ನ ವಿ ಅಂತ ತೊಗೊತೀನಿ, ಈ ಪಾಯಿಂಟ್ನ ಬಿ ಅಂತ ಏನಾದ್ರು ತೊಗೊಂಡಿರ್ತೀನಿ. ಹೌದಾ? ಈ ಬಿ ಇಸ್ ದ ಮಿಡ್ ಪಾಯಿಂಟ್ ಆಫ್ ಎ ವಿ ತಾನೆ. ಹೌದಾ? ಗಿವನ್ ಏನಿಗೆ ಬಿ ಇಸ್ ದ ಮಿಡ್ ಪಾಯಿಂಟ್ ಆಫ್ ಎ ವಿ. ಇನ್ನು ಯೂಸ್ ಮಾಡ್ಕೊಳ್ಳಿ ಬರುತ್ತಷ್ಟೇ. ಬಿ ಇಸ್ ದ ಮಿಡ್ ಪಾಯಿಂಟ್ ಆಫ್ ಎ ವಿ ಅಂದರೆ ಎ, ಬಿ ಇಸ್ ಈಕ್ವಲ್ ಟು ಟಿ ಸ್ಕ್ವೇರ್ ಬೈ 2, 2t by 2. ಟಿ ಸ್ಕ್ವೇರ್ ಪ್ಲಸ್ 0 ಬೈ 2 ಅಂದರೆ ಟಿ ಸ್ಕ್ವೇರ್ ಬೈ 2, 2t ಪ್ಲಸ್ 0 ಬೈ 2 ಅಂದರೆ 2t ಬೈ 2. ಹಾಗಾದರೆ ಎ ಈಕ್ವಲ್ ಟು ಟಿ ಸ್ಕ್ವೇರ್ ಬೈ 2 ಬಂತು, ಬಿ ಇಸ್ ಈಕ್ವಲ್ ಟು ಟಿ ಬರುತ್ತೆ. ಹೌದಾ? ಕ್ರಾಸ್ ಮಲ್ಟಿಪ್ಲೈ ಮಾಡಿದೆ ಅಂದರೆ 2a ಇಸ್ ಈಕ್ವಲ್ ಟು ಟಿ ಸ್ಕ್ವೇರ್ ಮತ್ತು ಬಿ ಇಸ್ ಈಕ್ವಲ್ ಟು ಟಿ. ಅಲ್ಲಿ ಎ ಆ್ಯಂಡ್ ಬಿಗೆ ರಿಲೇಷನ್ ಇದೆ ತಾನೆ, ಟಿ ಬದಲೇ ಬಿ ಬರ್ಕೊಂಬಿಟ್ಟೆ ಅಂದರೆ 2a ಇಸ್ ಈಕ್ವಲ್ ಟು ಬಿ ಸ್ಕ್ವೇರ್ ಬರುತ್ತೆ ಅಷ್ಟೇ. ಹೌದಾ? ಅಂದರೆ 2a ಇಸ್ ಈಕ್ವಲ್ ಟು ಬಿ ಸ್ಕ್ವೇರ್ ಅಂದರೆ ಆಪ್ಷನ್ ಡಿ ಬರುತ್ತೆ. ಆಯ್ತಲ್ಲ? ನೋಡಿ ಅಲ್ಲಿ ಇಂಪಾರ್ಟೆಂಟು ಎನಿ ಪಾಯಿಂಟ್ ಆನ್ ದ ಪ್ಯಾರಾಬೋಲಾ ಬರೆಯೋದು ಗೊತ್ತಿರಬೇಕಷ್ಟೇ. ಅದು ಬರ್ಕೊಂಬಿಟ್ವಿ ಅಂದರೆ ನೆಕ್ಸ್ಟು ಈಸಿಯಾಗಿ ಸಿಂಪ್ಲಿಫೈ. ನೆಕ್ಸ್ಟ್ ಪ್ರಾಬ್ಲಮ್ 7th one. The area of the triangle formed by the lines joining the vertex of the parabola x square is equal to 12y to the ends of its lattice rectum is ಅಂತ ಹೇಳಿದ್ದಾರೆ. ಹೌದಾ? ನೋಡಿ ಇದನ್ನೇ ಈಸಿ ಇದೆ. ನೋಡಿ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 12y ಅಂತ ಹೇಳಿದ್ದಾರೆ. ಹೌದಾ? ಅಂದರೆ ಪಾಸಿಟಿವ್ y ಡೈರೆಕ್ಷನಲ್ಲಿ ಪ್ಯಾರಾಬೋಲಾ ಬರ್ಕೋಬೇಕು ಈ ಥರ. ಹೌದಾ? ಫೈಂಡ್ ಅಥವಾ ದ ಏರಿಯಾ ಆಫ್ ದ ಟ್ರಯಾಂಗಲ್ ಫಾರ್ಮ್ಡ್ ಬೈ ದ ಲೈನ್ಸ್, ಹೌದಾ, ಜಾಯ್ನಿಂಗ್ ದ ವರ್ಟೆಕ್ಸ್ ಆಫ್ ದ ಪ್ಯಾರಾಬೋಲಾ ಆ್ಯಂಡ್ ದ ಎಂಡ್ಸ್ ಆಫ್ ಇಟ್ಸ್ ಲ್ಯಾಟಿಸ್ ರೆಕ್ಟಮ್. ಹೌದಾ? ನೋಡಿ ಇದನ್ನ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಇದನ್ನು ಎಲ್ ಡ್ಯಾಶ್ ಅಂತ ತೊಗೊತೀನಿ. ಇದು ವರ್ಟೆಕ್ಸ್ನ ವಿ. ನೋಡಿ ಈ ಏರಿಯಾ ಕಂಡುಹಿಡಿಬೇಕಷ್ಟೇ. ನೋಡಿ ಇದನ್ನ ಎಲ್ ಡ್ಯಾಶ್ ಕಂಡುಹಿಡ್ಕೊಂಡು ವರ್ಟೆಕ್ಸ್ನ 0, 0 ಅಂತ ಬರ್ಕೊಂಡು
ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ಬೋದು. ಆದರೆ ನೋಡಿ ಇನ್ನೊಂದು ಐಡಿಯಾ ಈಸಿಯಾಗಿ ಬರ್ಕೊಂಬಿಡ್ತೀನಿ. ಲ್ಯಾಟಸ್ ರೆಕ್ಟಮು ಮತ್ತು ವರ್ಟೆಕ್ಸ್ನ ಯೂಸ್ ಮಾಡಿಕೊಂಡು ಯಾವುದೇ ಒಂದು ಟ್ರಯಾಂಗಲ್ ಇದ್ದು ಏರಿಯಾ ಈಸಿಯಾಗಿ ಯಾವ ಥರ ಮಾಡ್ಕೊತೀವಿ ಅಂದರೆ, ಲೆಂತ್ ಆಫ್ ಲ್ಯಾಟಸ್ ರೆಕ್ಟಮ್ ನಮಗೆ ಏನು ಗೊತ್ತಿರೋದು ಇನ್ ಜನರಲ್ 4a, ಡಿಸ್ಟೆನ್ಸ್ ಫ್ರಮ್ ದ ಫೋಕಸ್ ಟು ದ ವರ್ಟೆಕ್ಸ್ ಯಾವಾಗಲೂ ಏನು ಗೊತ್ತಿದೆ ಎ, ಹೌದಾ? ಹಾಫ್ ಇಂಟು ಬೇಸ್ ಇಂಟು ಹೈಟ್ ಮಾಡ್ಕೊಂಬಿಟ್ಟೆ ಅಂದರೆ ಈಸಿಯಾಗಿ ಬಂದ್ಬಿಡುತ್ತೆ, ಹೌದಾ? ಅದು ನೋಡಿ ಡೈರೆಕ್ಟಾಗಿ ಗೊತ್ತಿರಲಿ, ಎಷ್ಟೊಂದು ಕಡೆ ಯೂಸ್ ಮಾಡ್ತೀವಿ. ನೋಟು ಏರಿಯಾ ಆಫ್ ಟ್ರಯಾಂಗಲ್ formed by end points of lattice sectum of a parabola and its vertex is ಯಾವಾಗಲೂ ಏನಾಗಿರುತ್ತೆ ಅಂದರೆ ಹಾಫ್ ಇಂಟು 4a ಇಂಟು ಎ, ಹೌದಾ? ಅಥವಾ 2a². ಡೈರೆಕ್ಟಾಗಿ ಬರೀಬೋದಲ್ಲ. ಯಾಕೆ 2a² ಅಂತ ಹೇಳಿದ್ರೆ ಇದು ಹಾಫ್ ಇಂಟು 4a ಇಂಟು ಎ ಬಂದಿರುತ್ತೆ, ಹೌದಾ? ಹಾಫ್ ಇಂಟು ಬೇಸ್ ಇಂಟು ಹೈಟ್. ಅದು ನೋಡಿ ಇದನ್ನು ಡೈರೆಕ್ಟಾಗಿ ಈ ಫಾರ್ಮುಲಾ ಯೂಸ್ ಮಾಡಿ ಈಸಿಯಾಗಿ ಬಂದ್ಬಿಡುತ್ತೆ. ಅದನ್ನು ಇಂಪ್ಲೈಸ್ ಇಲ್ಲಿ ಕೊಟ್ಟಿರೋದು ಈಕ್ವೇಷನ್ ಏನು? x² = 12y, ಹೌದಾ? ಹಾಗಾದ್ರೆ ಇಲ್ಲಿ ಗಿವನ್ x² = 12y ಅಂತ ಹೇಳಿದ್ರೆ 4a ಇರೋ ಜಾಗದಲ್ಲಿ 12 ಇದೆ. ಹಾಗಾದ್ರೆ a = 3 ಬಂದ್ಬಿಡುತ್ತೆ, ಹೌದಾ? a = 3 ಅಂದರೆ ಏರಿಯಾ ಆಫ್ ಟ್ರಯಾಂಗಲ್ = 2a² ಅಂದರೆ 2 ಇಂಟು 9 ಆಗಿಬಿಟ್ಟು 18 ಸ್ಕ್ವೇರ್ ಯೂನಿಟ್ಸ್ ಬರುತ್ತೆ, ಹೌದಾ? ಅಂದರೆ ಸಿ ಬರುತ್ತೆ. ನೋಡಿ ಇದೊಂದು ಐಡಿಯಾ ಯೂಸ್ ಮಾಡಿಕೊಂಡ್ರೆ ಈಸಿ ಆಗುತ್ತೆ. ಇನ್ನೊಂದು ಐಡಿಯಾ ಯಾವ ಥರ ಮಾಡ್ಕೋಬೋದು ಅಂದರೆ, ಎಲ್ ಮತ್ತು ಎಲ್ ಡ್ಯಾಶ್ ಕಂಡು ಹಿಡ್ಕೊಂಡು 3 ಪಾಯಿಂಟ್ಸ್ ಗೊತ್ತಿರುತ್ತೆ, 3 ವರ್ಟಿಸಸ್ ಕೊಟ್ಟಿತ್ತು ಅಂದರೆ ಡೈರೆಕ್ಟಾಗಿ ಏರಿಯಾ ಫೈಂಡ್ ಔಟ್ ಮಾಡ್ಬೋದಲ್ಲ, ಆ ಐಡಿಯಾನು ಯೂಸ್ ಮಾಡ್ಕೊಂಡು ಮಾಡ್ಬೋದು. ಆದರೆ ಇದು ಈಸಿ ಆಗುತ್ತೆ, ಗೊತ್ತಿರಲಿ. 2a² ಯಾವಾಗಲೂ ಏನಾಗಿರುತ್ತೆ ಅಂದರೆ ಏರಿಯಾ ಆಫ್ ದ ಟ್ರಯಾಂಗಲ್ ಫಾರ್ಮ್ಡ್ ಬೈ ದ ಲ್ಯಾಟಸ್ ರೆಕ್ಟಮ್ ಆಫ್ ದ ಪ್ಯಾರಾಬೋಲಾ ಆ್ಯಂಡ್ ವರ್ಟೆಕ್ಸ್, ಹೌದಾ? ಇದೇನಾಗಿರುತ್ತೆ ಯಾವಾಗಲೂ 2a² ಆಗಿರುತ್ತೆ, ಹೌದಾ? ಈಗ ಗೊತ್ತಿರಬೇಕು. ನೆಕ್ಸ್ಟ್ ನೋಡಿ 8th ಒಂದು ವರ್ಟೆಕ್ಸ್ ಆಫ್ ದ ಪ್ಯಾರಾಬೋಲಾ ಕೇಳಿದರೆ 9x² - 6x + 36y + 9 = 0, ಹೌದಾ? ನೋಡಿ ವರ್ಟೆಕ್ಸ್ ಆಫ್ ದ ಪ್ಯಾರಾಬೋಲಾ ಕೇಳಿದರೆ ಎರಡು ಐಡಿಯಾ ಯೂಸ್ ಮಾಡ್ಬೋದು. ಒಂದು ಕಂಪ್ಲೀಟಿಂಗ್ ದಿ ಸ್ಕ್ವೇರ್ ಮೆಥಡ್ ಮಾಡ್ಕೊಂಡಾದ್ರೂ ಮಾಡ್ಬೋದು. ಅದು x² ಇದೆ ತಾನೆ, x² ಇದೆ ಅಂದರೆ ∂x = 0 ಮಾಡ್ಕೊಂಬಿಟ್ಟೆ ಅಂದರೆ x ಕೋಆರ್ಡಿನೇಟ್ ಬರುತ್ತೆ. ನೆಕ್ಸ್ಟ್ ಆ ಪಾಯಿಂಟ್ನ ಸಬ್ಸ್ಟಿಟ್ಯೂಟ್ ಮಾಡಿಕೊಂಡು y ಕೋಆರ್ಡಿನೇಟ್ ಆಫ್ ದ ವರ್ಟೆಕ್ಸ್ ಕಂಡುಹಿಡಿಯೋದು, ಹೌದಾ? ಅದು ನೋಡಿ ಈಗ ಡೈರೆಕ್ಟಾಗಿ ∂x = 0 ತೊಗೊತೀನಿ ಅಂದರೆ 18x - 6 = 0 ಬರುತ್ತೆ, ಹೌದಾ? ∂x ಅಂತ ಹೇಳಿದ್ರೆ ಡಿಫ್ರೆನ್ಷಿಯೇಟ್ ದ ಗಿವನ್ ಫಂಕ್ಷನ್ with respect to x, treating other variables as constant, ಹೌದಾ? 18x = 6 ಬಂತು ಅಂದರೆ 18x = 6, ಅದೇ x = 1/3 ಬರುತ್ತೆ. ನೆಕ್ಸ್ಟ್ ನೋಡಿ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡ್ಕೊತೀನಿ. ಹಾಗಾದ್ರೆ ನಾವು x = 1/3 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 9 × 1/9 - 6 × 1/3 + 36y + 9 = 0, ಹೌದಾ? 9 9 ಕ್ಯಾನ್ಸಲ್ ಆಯಿತು, 3 1s 3 2s ಅಂದರೆ 1 - 2 ಅಂದರೆ -1 + 36y + 9 = 0 ಅಂದರೆ ಇದು ಎಷ್ಟು ಬರ್ಬೋದು? ಇದು 36y, 9 - 1 ಅಂದರೆ 8, 8 RHS ಸಿಗೋಯ್ತು ಅಂದರೆ -8, y = -8/36 ಬರುತ್ತೆ, ಹೌದಾ? 4 ಇಂದ ಡಿವೈಡ್ ಮಾಡಿದ್ವಿ ಅಂದರೆ -2/9, ಹೌದಾ? therefore ವರ್ಟೆಕ್ಸ್ನ 1/3, -2/9 ಬರುತ್ತೆ, ಹೌದಾ? ಎ ಬರುತ್ತೆ. ನೋಡಿ ಯಾವುದಕ್ಕೆ ಸ್ಕ್ವೇರ್ ಇರುತ್ತೆ ಅದನ್ನು ನೋಡ್ಕೊಂಬಿಟ್ಟು ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ಕೊಂಡ್ರೆ ಆಯಿತು, ಹೌದಾ? ಇದು ಈಸಿ ಆಗುತ್ತೆ. ಅಥವಾ ಕಂಪ್ಲೀಟಿಂಗ್ ದಿ ಸ್ಕ್ವೇರ್ ಮೆಥಡ್ ಮಾಡಿಕೊಂಡು ನಮಗೆ ಗೊತ್ತಿರೋ ಫಾರ್ಮ್ಯಾಟಿಗೆ ಚೇಂಜ್ ಮಾಡಬೇಕು. ನಮಗೆ ಗೊತ್ತಿರೋ ಫಾರ್ಮ್ಯಾಟಿಗೆ ಚೇಂಜ್ ಮಾಡಿದ ಮೇಲೆ h, k ಕ್ಯಾಲ್ಕುಲೇಟ್ ಮಾಡ್ಕೊಂಡ್ಮೇಲೆ ಅದು ವರ್ಟೆಕ್ಸ್ ಆಗುತ್ತೆ, ಹೌದಾ? ಎರಡು ಐಡಿಯಾ ಗೊತ್ತಿರಲಿ. ಮತ್ತು ಕಂಪ್ಲೀಟಿಂಗ್ ದಿ ಸ್ಕ್ವೇರ್ ಮೆಥಡ್ ಗೊತ್ತಿರಲೇಬೇಕು, ಯಾಕಂದರೆ ಈ ಮಾಡ್ಕೊಂಡ್ಮೇಲೆ ಈ ಮೆಥಡಲ್ಲಿ ಬರೀ ವರ್ಟೆಕ್ಸ್ ಅಷ್ಟೇ ಕಂಡುಹಿಡಿಬೋದು. ಫೋಕಸ್ಸು
ಡೈರೆಕ್ಟ್ರಿಕ್ಸು ಹೌದಾ, ಈಕ್ವೇಷನ್ ಆಫ್ ಲ್ಯಾಟಿಸ್ ಸೆಕ್ಟಮ್, ಈ ಥರ ಏನೇ ಕೇಳಿದ್ರು ಅಂದ್ರೂ ಕಂಪ್ಲೀಟಿಂಗ್ ದಿ ಸ್ಕ್ವೇರ್ ಮೆಥಡ್ ಮಾಡ್ಕೊಂಡೇ ಮಾಡಬೇಕು. ಯಾಕಂದರೆ ನೋಡಿ ಈಗ ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ 9th one. The equation of lattice sectum of the parabola x square plus 4x plus 2y equal to 0. ಹೌದಾ, ಲೆಂತ್ ಏನಾದ್ರು ಕೇಳಿದ್ರು ಅಂದರೆ ಈಸಿಯಾಗಿ ಮಾಡ್ಕೊಂಡ್ಬಿಡ್ತಿದ್ವಿ. ಅದರಲ್ಲಿ ಈಕ್ವೇಷನ್ ಆಫ್ ಲ್ಯಾಟಿಸ್ ಸೆಕ್ಟಮ್ ಇಂದ ಅದಕ್ಕೆ ನೋಡಿ ಕಂಪ್ಲೀಟಿಂಗ್ ದಿ ಸ್ಕ್ವೇರ್ ಮೆಥಡ್ ಮಾಡೋದು ಮಾಡ್ಕೋಬೇಕು. ಅಂದರೆ ಇದನ್ನು ಸ್ಕ್ವೇರ್ ಇರೋದನ್ನೆಲ್ಲ ಎಲ್ ಎಚ್ ಎಸ್ಸಿಗೆ ತೊಗೊತೀನಿ, ಎಕ್ಸ್ ಸ್ಕ್ವೇರ್ನ ಆರ್ ಎಚ್ ಎಸ್ ಇನ್ ಟರ್ಮ್ಸ್ ಆಫ್ ವೈ ಬರೆಯೋದು. ಹೌದಾ, 2y ಈ ಕಡೆ ಬಂತು -2y. x coefficient is 4 ಅಲ್ಲ, therefore this is divided by 2 ಮಾಡಿದ್ರೆ 2 ಬರುತ್ತೆ. therefore add and subtract 2 square. ಹೌದಾ, ಹಾಗಾದ್ರೆ ಇಲ್ಲಿ ಈ ಸಿಂಪ್ಲಿಫೈ ಮಾಡ್ಕೊಂಡೆ ಅಂದರೆ ಎಕ್ಸ್ ಪ್ಲಸ್ 2 ಹೋಲ್ ಸ್ಕ್ವೇರ್ ಆಗ್ತೀವಿ. ಇದ್ರಲ್ಲಿ -2ನ ಕಾಮನ್ ತೊಗೊಂಡೆ ಅಂದರೆ y -2 ಬರೀಬೋದಾ. ಹಾಗಾದ್ರೆ ಇಲ್ಲಿ ಏನೇನು ಬರ್ತಾ ಇದೆ ಅಂದರೆ ಇಟ್ ಇಂಪ್ಲೈಸ್ ಹೆಚ್ಚಿರೋ ಜಾಗದಲ್ಲಿ -2 ಇದೆ, 4a ಇರೋ ಪ್ಲೇಸಲ್ಲಿ 2 ಇದೆ, ಅಂದರೆ a ಇಸ್ ಈಕ್ವಲ್ ಟು 1/2 ಆಗುತ್ತೆ. k ಇರೋ ಜಾಗದಲ್ಲಿ 2 ಇದೆ. ಹೌದಾ, ಮತ್ತು ನೋಡಿ ಎಕ್ಸ್ ಪ್ಲಸ್ 2 ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಈ ಫಾರ್ಮೇಟಲ್ಲಿ ಇತ್ತು ಅಂತ ಹೇಳಿದ್ರೆ ಡಯಾಗ್ರಾಮ್ ಯಾವ ಥರ ಬರಿತಾ ಇದ್ವಿ ಅಂತಲೂ ಗೊತ್ತಿರಬೇಕು. ಈ ಫಾರ್ಮೇಟಲ್ಲಿ ಇತ್ತು ಅಂದರೆ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ನೆಗೆಟಿವ್ ಆಯ್ತಾನೆ, ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ನೆಗೆಟಿವ್ ವೈ ಅಂದರೆ ನೆಗೆಟಿವ್ ವೈ ಆಕ್ಸಿಸ್ ಕಡೆ ಈ ಥರ ಆಗೋ ಬರುತ್ತೆ. ಹೌದಾ, ಈ ಪಾಯಿಂಟ್ನ ನಾವು ಏನು ಬರ್ಕೊತಿದ್ವಿ ಅಂದರೆ 0, -a ಬರಿತಿದ್ವಿ. ಆದರೆ ವರ್ಟೆಕ್ಸ್ ಏನಾದರೂ h, k ಇತ್ತು ಅಂದರೆ ಈ ಪಾಯಿಂಟ್ ಏನಾಗಿರುತ್ತೆ ಯಾವಾಗ ನಮಗೆ h, -a + k ಆಗುತ್ತೆ. ಹೌದಾ, ಇದು ಲ್ಯಾಟಿಸ್ ಸೆಕ್ಟಮ್. ಇದು ವೈ ಆಕ್ಸಿಸ್ನ ಕ್ಯಾಲ್ಕುಲೇಟ್ ಮಾಡುತ್ತೆ. ಇದು ಈಕ್ವೇಷನ್ y is equal to -a + k. ಹೌದಾ, ಅಂದರೆ y is equal to -half plus k ಅಂದರೆ 2. 2 to the 4, 4 - 1 ಅಂದರೆ 3/2. y is equal to 3/2 ಬರುತ್ತೆ. ಅದು ಕ್ರಾಸ್ ಮಲ್ಟಿಪ್ಲೈ ಮಾಡಿದರೆ 2y is equal to 3 ಅಂದರೆ ಆಪ್ಷನ್ ಸಿ ಬರ್ತದೆ ಅಷ್ಟೇ. ನೋಡಿ ಡಯಾಗ್ರಾಮ್ ಕರೆಕ್ಟಾಗಿ ಬರ್ಕೋಬೇಕು, ಮತ್ತೆಲ್ಲ ಫಾರ್ಮುಲಾ ಗೊತ್ತಿತ್ತು ಅಂದರೆ ಈಸಿಯಾಗಿ ಸಿಂಪ್ಲಿಫೈ ಮಾಡ್ಬೋದು. ಬಾಯ್ ಥರ ನೆಕ್ಸ್ಟ್ ಪ್ರಾಬ್ಲಮ್ ಟ್ರೈ ಮಾಡಿ, ಬರುತ್ತೆ 10th one. ದ ಫೋಕಸ್ ಆಫ್ ದ ಪ್ಯಾರಾಬೋಲಾ ಅಂತ ಹೇಳಿದರೆ y² - x - 2y + 2 = 0. ಫಸ್ಟು ಕಂಪ್ಲೀಟಿಂಗ್ ದಿ ಸ್ಕ್ವೇರ್ ಮೆಥಡ್ ಮಾಡ್ಕೋಬೇಕು, ಅವಾಗ ಬರುತ್ತೆ. ಹೇಗೆ ಬರೀಬೋದು, y² - 2y = x - 2. ಹೌದಾ, ಆ್ಯಡ್ ಆ್ಯಂಡ್ ಸಬ್ಟ್ರಾಕ್ಟ್ 1 ಸ್ಕ್ವೇರ್ ಮಾಡಬೇಕಲ್ಲ ಎರಡು ಕಡೆ. y² - 2y + 1 ಸ್ಕ್ವೇರ್ ಇಸ್ ಈಕ್ವಲ್ ಟು x - 2 + 1 ಸ್ಕ್ವೇರ್. ಅಂದರೆ ಇದನ್ನು y - 1 ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು x - 2 + 1 ಅಂದರೆ x - 1. ಹೌದಾ, ನೋಡಿ ಇದ್ರ ಫೋಕಸ್ನ ಬರ್ಕೋಬೇಕಷ್ಟೇ. ಈಗ ಫಸ್ಟ್ ಇಲ್ಲಿ ಏನೇನು ಬರ್ಕೋಬೋದು ಅಂತೇಳಿ ನೋಡ್ಕೊಂಡ್ವಿ ಅಂದರೆ ಹೌದಾ, ನೆಕ್ಸ್ಟ್ ಏನೇನು ಬರಿಬೋದು, ಹೆಚ್ಚಿರೋ ಪ್ಲೇಸಲ್ಲಿ 1 ಇದೆ, k ಇರೋ ಪ್ಲೇಸಲ್ಲಿ 1 ಇದೆ, 4a ಇರೋ ಪ್ಲೇಸಲ್ಲೂ 1 ಇದೆ. ಹಾಗಾದ್ರೆ h is equal to 1, k is equal to 1, a equal to 1/4. ಹೌದಾ, ನೆಕ್ಸ್ಟ್ ನೋಡಿ ಡಯಾಗ್ರಾಮ್ ಬರ್ಕೊಂಡ್ಬಿಟ್ಟು ಟ್ರೈ ಮಾಡಿ, ಬರುತ್ತೆ. y² = 4ax ಥರನೇ ಇದೆ, ಡಯಾಗ್ರಾಮ್ ಹೀಗೆ ಬರುತ್ತೆ. ಅದರ ಫೋಕಸ್ನ ಹೇಗೆ ಬರೀತೀವಿ ನಾವು, a + h, ಹೌದಾ, ದಟ್ ಈಸ್ ಈಕ್ವಲ್ ಟು a + h ಅಂದರೆ 1/4 + 1, 1 ಬರುತ್ತಾ. ಎಷ್ಟು ಬರುತ್ತೆ ಆನ್ಸರು, 5/4, 1. ಇಷ್ಟು ಬಂದಿರುತ್ತಾನೆ. ಆಪ್ಷನ್ ಡಿ ಬರಬೇಕು.
ನೆಕ್ಸ್ಟ್ ಒಂದು ನೋಡಿ 11th. ದ ಈಕ್ವೇಷನ್ ಆಫ್ ದ ಆಕ್ಸಿಸ್ ಆಫ್ ದ ಪ್ಯಾರಾಬೋಲಾ ಅಂತ ಹೇಳಿದ್ರೆ ಅಷ್ಟೇ ನೋಡಿ. ಇದನ್ನು ಸೇಮ್ ಐಡಿಯಾ ಯೂಸ್ ಮಾಡ್ಕೊಂಡು ಮಾಡ್ಬೋದು ಹೌದಾ. ಕಂಪ್ಲೀಟಿಂಗ್ ದಿ ಸ್ಕ್ವೇರ್ ಮೆಥಡ್ ಮಾಡ್ಕೋಬೇಕು, ಆದರೆ ಆಕ್ಸಸ್ನ ಬರೀಬೇಕು ಅಷ್ಟೇ ಹೌದಾ. ನೋಡಿ ಈಸಿ ಇದೆ. x ಸ್ಕ್ವೇರ್ ಮೈನಸ್ 4x ಮೈನಸ್ 3y ಪ್ಲಸ್ 10 ಈಕ್ವಲ್ ಟು 0 ಹೌದಾ. ಹೇಗೆ ಬರ್ಕೊಂತೀವಿ? x ಸ್ಕ್ವೇರ್ ಮೈನಸ್ 4x ಇಸ್ ಈಕ್ವಲ್ ಟು 3y ಮೈನಸ್ 10. ಆ್ಯಡ್ ಆ್ಯಂಡ್ ಸಬ್ಟ್ರಾಕ್ಟ್ 2 ಸ್ಕ್ವೇರ್ ಮಾಡಬೇಕಲ್ಲ. x ಸ್ಕ್ವೇರ್ ಮೈನಸ್ 4x ಪ್ಲಸ್ 2 ಸ್ಕ್ವೇರ್ 3y ಮೈನಸ್ 10 ಮೈನಸ್ 2 ಸ್ಕ್ವೇರ್. ಹಾಗಾದ್ರೆ ಇದು x ಮೈನಸ್ 2 ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು 3y ಮೈನಸ್ 10 ಮೈನಸ್ 4 ಅಂದರೆ ಅದು ಎಷ್ಟಾಗುತ್ತೆ? ಮೈನಸ್ 14 ಹೌದಾ. ಹಾಗಾದರೆ x ಮೈನಸ್ 2 ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ 3 ಕಾಮನ್ ತೊಗೊಂಡ್ರೆ y ಮೈನಸ್ 14/3 ಇದು ಪ್ಯಾರಾಬೋಲಾದ ಈಕ್ವೇಷನ್ ಅಂತ ಹೌದಾ. ನೆಕ್ಸ್ಟ್ ನೋಡಿ, ಡಯಾಗ್ರಾಮ್ ಏನಾದ್ರು ಬರ್ಕೊಂಡ್ವಿ ಅಂದರೆ x ಸ್ಕ್ವೇರ್ ಇಸ್ ಈಕ್ವಲ್ ಟು 4ay ಫಾರ್ಮೆಟಲ್ಲಿ ಇದೆ ಅಂದರೆ ಈ ಥರ ಈಗ ಬರುತ್ತೆ. ಹಾಗಾದ್ರೆ ಇದು ತಾನೇ ಆಕ್ಸಿಸ್ ಹೌದಾ. ಇದು ಆಕ್ಸಿಸ್, ಇದು ಎಕ್ಸ್ ಆಕ್ಸಿಸ್ನ ಕಟ್ ಮಾಡುತ್ತೆ, ಅದಕ್ಕೆ ಇದು x ಇಸ್ ಈಕ್ವಲ್ ಟು ಹೆಚ್ ಬರುತ್ತೆ ಅಷ್ಟೇ ಹೌದಾ. ಹಾಗಾದರೆ ಹೆಚ್ ಇರೋ ಜಾಗದಲ್ಲಿ 2 ಇದೆ. ದೇರ್ಫೋರ್ ಈಕ್ವೇಷನ್ ಆಫ್ ದ ಆಕ್ಸಿಸ್ ಇಸ್ x ಇಸ್ ಈಕ್ವಲ್ ಟು 2 ಅಥವಾ x ಮೈನಸ್ 2 ಈಕ್ವಲ್ ಟು 0 ಅಂದರೆ ಆಪ್ಷನ್ ಸಿ ಬರುತ್ತೆ. ನೋಡಿ ಇಲ್ಲಿ ಈಕ್ವೇಷನ್ ಆಫ್ ಆಕ್ಸಿಸಿಗೂ ಡೈರೆಕ್ಟಾಗಿ ಶಾರ್ಟ್ಕಟ್ ಬರುತ್ತೆ, ಅದನ್ನ ಯೂಸ್ ಮಾಡ್ಬೋದು. ಆ್ಯಕ್ಚುಲಿ ನಾವು ವರ್ಟೆಕ್ಸ್ ಫೈಂಡ್ ಔಟ್ ಮಾಡೋಕ್ಕೆ ಯೂಸ್ ಮಾಡ್ತೀವಲ್ಲ ಅದೇ ಐಡಿಯಾ ಯೂಸ್ ಮಾಡಬೇಕು. ನೋಡಿ ವರ್ಟೆಕ್ಸ್ ನಾವಿಲ್ಲಿ ಏನು ಬರ್ಕೊತೀವಿ? ಹೆಚ್ ಕಾಮಕ್ಕೆ ಹೌದಾ. ಎಕ್ಸ್ ಇಸ್ ಈಕ್ವಲ್ ಟು ಹೆಚ್ ಏನಾಯ್ತು ನಮಗೆ ಅಲ್ಲಿ? ಆಕ್ಸಿಸ್ ಆಯ್ತು ಹೌದಾ. ಹಾಗೆ ನೋಡಿ ಇಲ್ಲಿ ಹೆಚ್ನ ಡೈರೆಕ್ಟಾಗಿ ಫೈಂಡ್ ಔಟ್ ಮಾಡ್ಬೋದು ನಮಗೆ, ಯಾಕಂದರೆ ನೋಡಿ x ಸ್ಕ್ವೇರ್ ಇದೆ ತಾನೆ. x ಸ್ಕ್ವೇರ್ ಇದೆ ಡೋ ಎಕ್ಸ್ ಇಸ್ ಈಕ್ವಲ್ ಟು 0 ಏನಾಗಿರುತ್ತೆ ಹೌದಾ. ಹೆಚ್ ವ್ಯಾಲ್ಯೂ ಆಗ್ಬಿಡುತ್ತಲ್ಲ ಅದು. ಅದಕ್ಕೆ ಡೈರೆಕ್ಟಾಗಿ ಹೇಗೆ ಬರೀಬೋದು ನೋಡಿ. ಇದು ಗೊತ್ತಿತ್ತು ಅಂದರೆ ಈಸಿ ಆಗುತ್ತೆ. ನೋಟ್ ನೋಡಿ, ಈಕ್ವೇಷನ್ ಆಫ್ ದ ಆಕ್ಸಿಸ್ ಆಫ್ ದ ಪ್ಯಾರಾಬೋಲಾ ನೋಡಿ ಯಾವ ಫಾರ್ಮೆಟಲ್ಲಿ ಇರಬೇಕು ನೋಡಿ. ಪ್ಯಾರಾಬೋಲಾ ಈ ಥರ ಇರಬೇಕು. ax ಸ್ಕ್ವೇರ್ ಪ್ಲಸ್ 2fx ಪ್ಲಸ್ 2gy ಪ್ಲಸ್ ಸಿ ಈಕ್ವಲ್ ಟು 0 ಇತ್ತು ಅಂದರೆ ಈಸ್ x ಸ್ಕ್ವೇರ್ ಇದೆ ತಾನೆ, ಅದಕ್ಕೆ ಡೋ ಎಕ್ಸ್ ಇಸ್ ಈಕ್ವಲ್ ಟು 0 ಬರ್ತದೆ. ಡೋ ಎಕ್ಸ್ ಇಸ್ ಈಕ್ವಲ್ ಟು 0 ಹೌದಾ. ಅದೇ ಥರ ನೋಡಿ, ಈಕ್ವೇಷನ್ ಆಫ್ ದ ಆಕ್ಸಿಸ್ ಆಫ್ ದ ಪ್ಯಾರಾಬೋಲಾ ಏನಾದ್ರು ಈ ಫಾರ್ಮೆಟಲ್ಲಿ ಇದ್ದರೆ by ಸ್ಕ್ವೇರ್ ಪ್ಲಸ್ 2fx ಪ್ಲಸ್ 2gy ಪ್ಲಸ್ ಕಾನ್ಸ್ಟೆಂಟ್ ಈಕ್ವಲ್ ಟು 0 ಹೌದಾ. ಈ ಫಾರ್ಮೆಟಲ್ಲಿ ಏನಾದ್ರು ಇದ್ದರೆ ಈಸ್ ಏನು ಬರೀತೀವಿ ಅಂದರೆ ನಾವು ಡೋ y ಇಸ್ ಈಕ್ವಲ್ ಟು 0 ಬರೀತೀವಿ ಹೌದಾ. ಡೋ ಎಕ್ಸ್ ಈಕ್ವಲ್ ಟು 0 ಮತ್ತು ಡೋ y ಈಕ್ವಲ್ ಟು 0 ಗೊತ್ತಿತ್ತು ಅಂದರೆ ಡೈರೆಕ್ಟಾಗಿ ಬರೀಬೋದು ಹೌದಾ. ನೋಡಿ ಇದೇ ಐಡಿಯಾನ 11th ಯೂಸ್ ಮಾಡ್ಕೊಂಡ್ವಿ ಅಂದ್ರೆ ಅದನ್ನು ಈಸಿಯಾಗಿ ಬರೀಬೋದು ಹೌದಾ. 11th ಸೆಕೆಂಡ್ ಮೆಥಡ್ ಇದು ನೋಡಿ. ಗಿವನ್ ಏನಿರೋದಲ್ಲಿ x ಸ್ಕ್ವೇರ್ ಮೈನಸ್ 4x ಮೈನಸ್ 3y ಪ್ಲಸ್ 10 ಈಕ್ವಲ್ ಟು 0 ಹೌದಾ. ಅದರ ಈಕ್ವೇಷನ್ ಆಫ್ ಆಕ್ಸಿಸ್ನ ಏನು ಬರೀಬೋದು ನಾವು? ಡೋ ಎಕ್ಸ್ ಈಕ್ವಲ್ ಟು 0. ಡಿಫ್ರೆನ್ಷಿಯೇಟ್ ದ ಫಂಕ್ಷನ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಟ್ರೀಟಿಂಗ್ y ಆಸ್ ಕಾನ್ಸ್ಟೆಂಟ್ ಅಲ್ಲ. ಹಾಗಾದ್ರೆ ಇಲ್ಲಿ ಏನು ಬರುತ್ತೆ? 2x ಮೈನಸ್ 4 ಈಕ್ವಲ್ ಟು 0 ಅಥವಾ x ಇಸ್ ಈಕ್ವಲ್ ಟು 4/2 ಬಂತು ಅಂದರೆ x ಇಸ್ ಈಕ್ವಲ್ ಟು 2 ಅಂದರೆ x ಮೈನಸ್ 2 ಈಕ್ವಲ್ ಟು 0 ಡೈರೆಕ್ಟಾಗಿ ಬರುತ್ತೆ. ಕಂಪ್ಲೀಟಿಂಗ್ ದಿ ಸ್ಕ್ವೇರ್ ಮೆಥಡ್ ಮಾಡಬೇಕು ಅಂತ ಏನೂ ಇಲ್ಲ ಹೌದಾ. ಆದರೆ ಈಕ್ವೇಷನ್ ಆಫ್ ಆಕ್ಸಿಸ್ ಮತ್ತು ವರ್ಟೆಕ್ಸ್ ಏನಾದ್ರು ಕೇಳಿದ್ರು ಅಂದರೆ ಮಾತ್ರ ಈ ಐಡಿಯಾ ಯೂಸ್ ಮಾಡ್ಕೋಬೋದು. ಆಯ್ತಲ್ಲ ಇದನ್ನು. ನೆಕ್ಸ್ಟ್ ಒಂದು ನೋಡಿ 12th ಈಸಿನ ಟ್ರೈ ಮಾಡ್ಬೋದು. ಅಲ್ಲಿ ಏನು ಕೇಳಿದ್ದಾರೆ ಅಂತೇಳಿ ಗೊತ್ತಾಗಬೇಕಷ್ಟೆ.
ದ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಆಫ್ ದ ಲ್ಯಾಟಸ್ ರೆಕ್ಟಮ್ ಆ್ಯಂಡ್ ಆಕ್ಸಿಸ್ ಆಫ್ ದ ಪ್ಯಾರಾಬೋಲಾ ಅಂತ ಹೇಳಿದ್ದಾರೆ. ಹೌದಾ? ನೋಡಿ ಅದು ಏನು ನಮಗೆ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಆಫ್ ದ ಲ್ಯಾಟಸ್ ರೆಕ್ಟಮ್ ಆ್ಯಂಡ್ ಆಕ್ಸಿಸ್ ಯಾವಾಗಲೂ ಏನಾಗಿರುತ್ತೆ ಅಂದರೆ ಫೋಕಸ್ ಆಗಿರುತ್ತೆ ಅಷ್ಟೇ. ಹೌದಾ? ಹಾಗೆ ಫೋಕಸ್ನ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳಿದ್ದಾರೆ ಅಷ್ಟೇ. ನೋಡಿ ಕಂಪ್ಲೀಟಿಂಗ್ ದಿ ಸ್ಕ್ವೇರ್ ಮೆಥಡ್ ಯೂಸ್ ಮಾಡ್ಕೊಂಡು ಟ್ರೈ ಮಾಡಿ, ಬರುತ್ತೆ. y square plus 4x plus 2y minus 8 equal to 0. And completing the square method ನೋಡ್ಕೋಬೇಕು. y square plus 2y is equal to minus 4x plus 8. add and subtract 1 ಮಾಡ್ಕೋಬೇಕಲ್ಲ. y square plus 2y plus 1 square is equal to minus 4x plus 8 plus 1. y plus 1 whole square is equal to minus 4x plus 9. ಹೌದಾ? ನೋಡಿ ಮೈನಸ್ 4ನ ಕಾಮನ್ ತಗೋಬೇಕು. ಹಾಗಾದ್ರೆ ಇದು y plus 1 whole square is equal to minus 4 ಕಾಮನ್ ತೊಗೊಂಡೆ ಅಂದರೆ x minus 9/4. ಹೌದಾ? ಅಲ್ಲಿ ಏನೇನು ಬರ್ತಾ ಇದೆ ಅಂದರೆ h is equal to 9/4, k is equal to minus 1, a is equal to 1. ಹೌದಾ? ಇದು ಯೂಸ್ ಮಾಡ್ಕೊಂಬಿಟ್ಟು ಫೋಕಸ್ನ ಟ್ರೈ ಮಾಡಿ ಅಷ್ಟೇ. ಎಷ್ಟು ಬರುತ್ತೆ ನೋಡಿ. ಎಷ್ಟು ಬರುತ್ತೆ ಫೋಕಸ್? ನೋಡಿ ಡಯಾಗ್ರಾಮ್ ಈ ಥರ ಬರುತ್ತದು. ಬರುತ್ತಾ ಅದು? ಡಯಾಗ್ರಾಮ್ ಈ ಥರ ಬರುತ್ತೆ ಅಂದರೆ ಫೋಕಸ್ ಏನಾಗುತ್ತೆ? ಮೈನಸ್ ಎ ಪ್ಲಸ್ ಹೆಚ್ ಕಮ ಕೆ. ಹೌದಾ? ಈ ಫಾರ್ಮುಲಾ ಯೂಸ್ ಮಾಡಿದ್ದಾರೆ. therefore focus S is equal to minus A plus H comma K. ಅಲ್ಲ 5/4 minus 1 ಬರುತ್ತೆ. ಅಲ್ಲ ಟ್ರೈ ಮಾಡ್ಬೋದು. ನೋಡಿ ಡಯಾಗ್ರಾಮ್ ಒಂದು ಬರ್ಕೊಂಡೋಗಿ ಗೊತ್ತಾಗ್ಬಿಡ್ತು ಅಂದರೆ ನೆಕ್ಸ್ಟ್ ಫಾರ್ಮುಲಾ ಎಲ್ಲ ಈಸಿಯಾಗಿ ಬರೀಬೋದು. ಹೌದಾ? ನೆಕ್ಸ್ಟ್ 13 ನೋಡಿ, ಇದಕ್ಕೂ ಡೈರೆಕ್ಟ್ ಫಾರ್ಮುಲಾ ಯೂಸ್ ಮಾಡ್ಬೋದಲ್ಲ. ದ ಲೆಂತ್ ಆಫ್ ದ ಲ್ಯಾಟಸ್ ಸೆಕ್ಟಮ್ ಆಫ್ ದ ಪ್ಯಾರಾಬೋಲಾ ಎಕ್ಸ್ ಇಸ್ ಈಕ್ವಲ್ ಟು ಎ ವೈ ಸ್ಕ್ವೇರ್ ಪ್ಲಸ್ ಬಿ ವೈ ಪ್ಲಸ್ ಸಿ ಅಂತ ಹೇಳಿದರೆ ಇದನ್ನ ಹೇಗೆ ಬರೀತೀವಿ? ಎ ವೈ ಸ್ಕ್ವೇರ್ ಪ್ಲಸ್ ಬಿ ವೈ ಮೈನಸ್ ಎಕ್ಸ್ ಪ್ಲಸ್ ಸಿ ಈಕ್ವಲ್ ಟು 0. ಹೌದಾ? ದಟ್ ಇಂಪ್ಲೈಸ್ ಲೆಂತ್ ಆಫ್ ಲ್ಯಾಟಸ್ ಸೆಕ್ಟಮ್ ಈಸ್. ಹೌದಾ? ಏನು ಬರೀತೀವಿ ನಾವು? ಯಾವುದಕ್ಕೆ ಸ್ಕ್ವೇರ್ ಇಲ್ಲ ಅಲ್ಲಿ, ಎಕ್ಸಿಗಿಲ್ಲ, ಅದು ಕೋಎಫಿಷಿಯಂಟ್ -1 ಬೈ ಸ್ಕ್ವೇರಲ್ಲಿ ವೈ ಸ್ಕ್ವೇರ್ ಇತ್ತಾನೆ, ಅದು ಕೋಎಫಿಷಿಯಂಟ್ ಎ ಇದೆ. ಅಂದರೆ ಏನು ಬರುತ್ತೆ ಆನ್ಸರ್? 1/a ಬರುತ್ತೆ. ಹೌದಾ? ಅದು ಆಪ್ಷನ್ ಸಿ ಬರುತ್ತೆ. ನೆಕ್ಸ್ಟ್ ನೋಡಿ 14. ವಿಚ್ ಒನ್ ಇಸ್ ದ ಈಕ್ವೇಷನ್ ಆಫ್ ದ ಪ್ಯಾರಾಬೋಲಾ ಅಂತ ಹೇಳಿದ್ರು. ಹೌದಾ? ಅಂದರೆ ಫಸ್ಟ್ ಆಪ್ಷನ್ ಒಂದೊಂದೇ ಚೆಕ್ ಮಾಡ್ಕೊತ ಹೋಗ್ಬೇಕಷ್ಟೆ. ಎಕ್ಸ್ ಮೈನಸ್ ವೈ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು 2 ಅಂತಿದೆ. ಅದೇ ಸಿಂಪ್ಲಿಫೈ ಮಾಡ್ಕೊಂಡ್ವಿ ಅಂದರೆ ಎಕ್ಸ್ ಸ್ಕ್ವೇರ್ ಮೈನಸ್ 2xy ಪ್ಲಸ್ ವೈ ಸ್ಕ್ವೇರ್ ಮೈನಸ್ 2 ಈಕ್ವಲ್ ಟು 0. ಹೌದಾ? ನೋಡಿ, ಇದು ಜನರಲ್ ಸೆಕೆಂಡ್ ಡಿಗ್ರಿ ಈಕ್ವೇಷನ್ ಅಷ್ಟೇ.
ಜನರಲ್ ಸೆಕೆಂಡ್ ಡಿಗ್ರಿ ಈಕ್ವೇಷನ್ ಇತ್ತು ಅಂದರೆ ಯಾವಾಗಲೂ ಏನು ಮಾಡ್ಕೊತಿದ್ವಿ ನಾವು, ಪ್ಯಾರಾಬೋಲಾ ಆಗಬೇಕು ಅಂತ ಹೇಳಿದ್ರೆ ಹೆಚ್ ಸ್ಕ್ವಯರ್ ಇಸ್ ಈಕ್ವಲ್ ಟು ಎ ಬಿ ಆಗುತ್ತೆ. ಹೌದಾ? ಅದರಲ್ಲಿ ಹೆಚ್ ಇರೋ ಜಾಗದಲ್ಲಿ 1 ಇದೆ, ಎ ಇರೋ ಜಾಗದಲ್ಲೂ 1 ಇದೆ, ಬಿ ಇರೋ ಜಾಗದಲ್ಲೂ 1 ಇದೆ. ಹಾಗಾದ್ರೆ ಇಲ್ಲಿ ಹೆಚ್ ಸ್ಕ್ವಯರ್ ಇಸ್ ಈಕ್ವಲ್ ಟು ಎ ಬಿ ಬರ್ತಾ ಇದೆ ತಾನೆ? ಹೌದಾ? ಹಾಗಾದ್ರೆ ಇದು ಬರ್ಬೋದು. ಇಷ್ಟು ಅದೇ ಥರ ನೋಡಿ ಒಂದೊಂದನ್ನು ಚೆಕ್ ಮಾಡ್ಕೊಂಡು ಹೋಗ್ತೀನಿ. ಬಿ x by y plus 24 by x equal to 0. ಹೌದಾ? ನೋಡಿ ಇಲ್ಲೂ ಎಲ್ ಸಿ ಎಮ್ ತೊಗೊಂಡು ಟ್ರೈ ಮಾಡಬೇಕು. ಅದ್ರಲ್ಲಿ ಕೇರ್ಫುಲ್ಲಾಗಿ ಥಿಂಕ್ ಮಾಡಬೇಕಿಲ್ಲಿ. ಇದೇನಾಗೋದು ಎಕ್ಸ್ ಸ್ಕ್ವೇರ್ ಪ್ಲಸ್ 24y ಈಕ್ವಲ್ ಟು 0 ಬರುತ್ತೆ. ಅಂದರೆ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಮೈನಸ್ 24y. ಹೌದಾ? ನೆಕ್ಸ್ಟ್ ಒಂದು ನೋಡಿ, ಸಿ ಏನಾಗೋದು ಎಕ್ಸ್ ಬೈ ವೈ ಮೈನಸ್ ವೈ ಬೈ ಎಕ್ಸ್ ಈಕ್ವಲ್ ಟು 0. ಹೌದಾ? ಇದು ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಈಕ್ವಲ್ ಟು 0. ಇದಂತೂ ಆಗಲ್ಲ, ಇದು ಪ್ಯಾರಾಬೋಲ. ಇದು ಆ್ಯಕ್ಚುಲಿ ರೆಕ್ಟ್ಯಾಂಗುಲರ್ ಹೈಪರ್ಬೋಲ ಆಗುತ್ತೆ. ಆಪ್ಷನ್ ಸಿ ಅಂತೂ ಬರಲ್ಲ. ನೆಕ್ಸ್ಟ್ ನೋಡಿ ಆಪ್ಷನ್ ಡಿ ಆ್ಯಕ್ಚುಲಿ ಎಲಿಪ್ಸ್. ಅದು 2x ಸ್ಕ್ವೇರ್ ಪ್ಲಸ್ 5y ಸ್ಕ್ವೇರ್ ಈಕ್ವಲ್ ಟು 7. ಹೌದಾ? ಇದು ಎಲಿಪ್ಸ್ ಆಗ್ಬಿಡುತ್ತೆ ಇದು, ಯಾಕಂದರೆ ಇದು ಈ ಫಾರ್ಮೆಟಲ್ಲಿದೆ. ಎಕ್ಸ್ ಸ್ಕ್ವೇರ್ ಬೈ 7/2 ಪ್ಲಸ್ ವೈ ಸ್ಕ್ವೇರ್ ಬೈ 7/5 ಈಕ್ವಲ್ ಟು 1. ಹೌದಾ? ಅಂದರೆ ಎಕ್ಸ್ ಸ್ಕ್ವೇರ್ ಬೈ ಎ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಬೈ ಬಿ ಸ್ಕ್ವೇರ್ ಈಕ್ವಲ್ ಟು 1 ಫಾರ್ಮೆಟಲ್ಲಿದೆ. ಇದಂತೂ ಅಲ್ಲ. ಇದು ಆ್ಯಕ್ಚುಲಿ ಏನಾಗುತ್ತೆ ನಮಗೆ ಎಲಿಪ್ಸ್. ಇದು ಹೈಪರ್ಬೋಲ ಬರುತ್ತೆ. ಅದು ರೆಕ್ಟ್ಯಾಂಗುಲರ್ ಹೈಪರ್ಬೋಲ ಅಂತ ಹೇಳ್ಬೋದು. ಇದು ಆ್ಯಕ್ಚುಲಿ ಪ್ಯಾರಾಬೋಲ ಬರುತ್ತೆ. ನೋಡಿ ಇದ್ರಲ್ಲಿ ಒಂದು ಕಂಡೀಷನ್ ಸ್ಯಾಟಿಸ್ಫೈ ಆಗ್ತದೆ. ಇನ್ನೊಂದು ಡೆಲ್ಟಾ ವ್ಯಾಲ್ಯೂ ಚೆಕ್ ಮಾಡಬೇಕು. ಆ್ಯಕ್ಚುಲಿ ಅಲ್ಲಿ ಡೆಲ್ಟಾ ಈಕ್ವಲ್ ಟು 0 ಬಂದ್ಬಿಡುತ್ತೆ. ಅದು ಆ್ಯಕ್ಚುಲಿ ಪೇರ್ ಆಫ್ ಲೈನ್ ಆಗುತ್ತೆ. ಇದು ಡೆಲ್ಟಾ ವ್ಯಾಲ್ಯೂ ಚೆಕ್ ಮಾಡಬೇಕು. ಹೌದಾ? ಇಲ್ಲಿನೂ ಏನೇನು ಕೊಟ್ಟಿದ್ದಾರೆ ಅಂದರೆ ನೋಡಿ, ಈಗ ಎಗೆ ಚೆಕ್ ಮಾಡಿದೆ ಅಂದರೆ ಆಪ್ಷನ್ ಎಗೆ ಹೆಚ್ ಇಸ್ ಈಕ್ವಲ್ ಟು 1 ಇದೆ, ಎ ಇಸ್ ಈಕ್ವಲ್ ಟು 1, ಬಿ ಇಸ್ ಈಕ್ವಲ್ ಟು 1. ಸಾರಿ, ಹೆಚ್ ಇಸ್ ಈಕ್ವಲ್ ಟು -1 ಅಲ್ಲ, ಹೌದಾ? మరి ಇಲ್ಲೂ ಅಷ್ಟೇ ಹೆಚ್ ಇಸ್ ಈಕ್ವಲ್ ಟು -1 ಇದೆ. ನೆಕ್ಸ್ಟ್ ನೋಡಿ ಎಕ್ಸ್ ಇಲ್ಲ ಮತ್ತು ಅಲ್ಲಿ ವೈ ಟರ್ಮ್ ಇಲ್ಲ. ಎಕ್ಸ್ ಇಲ್ಲ ವೈ ಇಲ್ಲ ಅಂದರೆ ಎಫ್ ಮತ್ತು ಜಿನು 0 ಆಗ್ಬಿಡುತ್ತಲ್ಲ. ಎಫ್ ಈಕ್ವಲ್ ಟು 0, ಜಿ ಇಸ್ ಈಕ್ವಲ್ ಟು 0. ನೆಕ್ಸ್ಟ್ ಸಿ ವ್ಯಾಲ್ಯೂ -2 ಇದೆ. ಡೆಲ್ಟಾ ಅಂದರೆ ಆ್ಯಕ್ಚುಲಿ ಹೇಗೆ ಬರೀತಾ ಇದ್ವಿ ನಾವು, ಎ ಬಿ ಸಿ ಪ್ಲಸ್ 2f ಜಿ ಹೆಚ್ ಮೈನಸ್ ಎ ಎಫ್ ಸ್ಕ್ವೇರ್ ಮೈನಸ್ ಬಿ ಜಿ ಸ್ಕ್ವೇರ್ ಮೈನಸ್ ಸಿ ಹೆಚ್ ಸ್ಕ್ವೇರ್. ಹೌದಾ? ಇದು ವ್ಯಾಲ್ಯೂ ಏನಾದ್ರು 0 ಬಂತು ಅಂದರೆ ಪೇರ್ ಆಫ್ ಲೈನ್ ಆಗುತ್ತಾನೆ. ನೋಡಿ ಎ ಬಿ ಇಂಟು ಸಿ ಅಂದರೆ 1 ಇಂಟು 1 ಇಂಟು -2 ಅಂದರೆ -2. ನೋಡಿ ಎಫ್ 0 ಇದೆ, ಅದಕ್ಕೆ ಇದು 0 ಆಯಿತು, ಇದು 0. ಜಿನು 0 ಇದೆ, ಅದಕ್ಕೆ ಇದು 0. ಸಿ ಹೆಚ್ ಸ್ಕ್ವೇರ್ ಅಂದರೆ ಮೈನಸ್ ಆಫ್ -2 ಇಂಟು -1 ಹೋಲ್ ಸ್ಕ್ವೇರ್ ಅಂದರೆ -2 + 2 ಆಯಿತು. ಇದು 0 ಬರ್ತದೆ. ಹೌದಾ? ಡೆಲ್ಟಾ ಈಕ್ವಲ್ ಟು 0 ಆಯಿತು ಅಂದರೆ ಒಂದೇದು ಏನಾಗ್ಬಿಡುತ್ತೆ ನಮಗಿದು ಆ್ಯಕ್ಚುಲಿ ಪೇರ್ ಆಫ್ ಲೈನ್ಸ್ ಆಗ್ತೀವಿ. ಅದಕ್ಕೆ ಆಪ್ಷನ್ ಬಿ ಬರುತ್ತೆ. ಹೌದಾ? ಏನಾದ್ರು ಡೆಲ್ಟಾ ನಾಟ್ ಈಕ್ವಲ್ ಟು 0 ಬಂತು ಅಂದರೆ ಎ ಮತ್ತು ಬಿ ಎರಡೂ ಏನಾಗೋದು ಅಂದರೆ ಪ್ಯಾರಾಬೋಲಾ ಆಗೋದು. ಹೌದಾ? ಅದಕ್ಕೆ ಗೊತ್ತಿರಬೇಕು ನೋಡಿ, ಜನರಲ್ ಸೆಕೆಂಡ್ ಡಿಗ್ರಿ ಈಕ್ವೇಷನ್ ಇಂದು ಕಂಡೀಷನ್ಸ್ ಎಲ್ಲ ಹೇಳಿದ್ದೀವಿ. ಅಷ್ಟು ಕಂಡೀಷನ್ನು ಗೊತ್ತಿರಬೇಕು. ಡೆಲ್ಟಾ ಈಕ್ವಲ್ ಟು 0 ಆಯಿತು ಅಂದರೆ ಪೇರ್ ಆಫ್ ಲೈನ್ಸು, ಡೆಲ್ಟಾ ನಾಟ್ ಈಕ್ವಲ್ ಟು 0 ಆಯಿತು ಅಂದರೆ ಕೋನಿಕ್. ಹೌದಾ? ಹೆಚ್ ಈಕ್ವಲ್ ಟು 0, ಎ ಈಕ್ವಲ್ ಟು ಬಿ ಇತ್ತು ಅಂದರೆ ಸರ್ಕಲ್, ಹೆಚ್ ಸ್ಕ್ವೇರ್ ಈಕ್ವಲ್ ಟು ಎ ಬಿ ಡೆಲ್ಟಾ ನಾಟ್ ಈಕ್ವಲ್ ಟು 0 ಇತ್ತು ಅಂದರೆ ಪ್ಯಾರಾಬೋಲಾ,
ಹೆಚ್ ಸ್ಕ್ವೇರ್ ಲೆಸ್ ದ್ಯಾನ್ ಎ ಬಿ ಡೆಲ್ಟಾ ನಾಟ್ ಈಕ್ವಲ್ ಟು 0 ಇತ್ತು ಅಂದರೆ ಎಲಿಪ್ಸು, ಹೆಚ್ ಸ್ಕ್ವೇರ್ ಗ್ರೇಟರ್ ದ್ಯಾನ್ ಎ ಬಿ ಡೆಲ್ಟಾ ನಾಟ್ ಈಕ್ವಲ್ ಟು 0 ಇತ್ತು ಅಂದರೆ ಹೈಪರ್ಬೋಲಾ ಬರುತ್ತೆ. ಹೌದಾ? ಆಯ್ತಲ್ಲ? ನೆಕ್ಸ್ಟ್ ನೋಡಿ 15. Given the ends of lattice rectum, the number of parabola that can be drawn is ಅಂತ ಹೇಳಿದೆ. ಹೌದಾ? ಅಂದರೆ ಬರೀ ಎಂಡ್ಸ್ ಆಫ್ ಲ್ಯಾಟಸ್ ಸೆಕ್ಟಮ್ ಯೂಸ್ ಮಾಡಿಕೊಂಡು ಎಷ್ಟು ಪ್ಯಾರಾಬೋಲಾ ಡ್ರಾ ಮಾಡ್ಬೋದು ಅಂತಿದೆ. ಹೌದಾ? ನೋಡಿ ಅದು ಕ್ವಶನ್ನು ಈಸಿ ಇದೆ. ನೋಡಿ ಈಗ ಇವೆರಡನ್ನು ಎಂಡ್ಸ್ ಆಫ್ ಲ್ಯಾಟಸ್ ಸೆಕ್ಟಮ್ ಅಂದ್ಕೊಂಡಿರ್ತೀನಿ. ಹೌದಾ? ಒಂದು ಎಲ್ ಮತ್ತು ಎಲ್ ಡ್ಯಾಶ್ ಇದೆ ಅಂದರೆ ನೋಡಿ ಒಂದು ಪ್ಯಾರಾಬೋಲಾ ಈ ಥರ ಡ್ರಾ ಮಾಡ್ಬೋದು. ಹೌದಾ? ಇದು ಲ್ಯಾಟಸ್ ಸೆಕ್ಟಮ್ ಆಗಿರುತ್ತೆ, ಇದು ಫೋಕಸ್. ಹೌದಾ? ಒಂದು ಪ್ಯಾರಾಬೋಲಾ ಈ ಥರ ಬರುತ್ತೆ. ನೋಡಿ ಇನ್ನೊಂದು ಪ್ಯಾರಾಬೋಲಾ ಹೇಗೆ ಬರುತ್ತೆ ಅಂದರೆ ಈ ಥರ ಒಂದು ಬರುತ್ತೆ. ಹೌದಾ? ನೋಡಿ ಇವೆರಡು ಬಿಟ್ಟು ಇನ್ನು ಯಾವ ಟೈಪು ಬರೆಯೋದಕ್ಕೆ ಬರೋಲ್ಲ. ಹೌದಾ? ಅದಕ್ಕೆ ಅಲ್ಲಿ ಎರಡು ಪ್ಯಾರಾಬೋಲಾ ಬರುತ್ತೆ. ಒಂದು ಯಾವ ಫಾರ್ಮೇಟಲ್ಲಿ, ಈ ಫಾರ್ಮೇಟಲ್ಲಿ ಇತ್ತು ಅಂದರೆ ಇದು y minus k whole square is equal to 4a into x minus h ಈ ಫಾರ್ಮೇಟಲ್ಲಿ ಬರ್ಬೋದು. ಅಥವಾ y minus k whole square is equal to minus 4a into x minus h. ಹೌದಾ? ನೋಡಿ ಒಟ್ಟು ಎಷ್ಟು ಪ್ಯಾರಾಬೋಲಾ ಬರುತ್ತೆ ಅಂದರೆ ಎರಡು ಪ್ಯಾರಾಬೋಲಾ ಬರೀಬೋದು ಅಷ್ಟೇ. ಹೌದಾ? ನಾವು ಅದನ್ನೇ ಏನಾದ್ರು ಈಗ ತೊಗೊಂಡಿದ್ವಿ ಅಂದರೆ ಅವಾಗ ನಮಗೆ ಒಂದು ಈ ಥರ ಒಂದು ಬರುತ್ತೆ, ಈ ಥರ ಬರುತ್ತೆ. ಅಂದರೆ ಇಲ್ಲೂ ಎರಡು ಬರುತ್ತೆ. ಹೌದಾ? ಎಂಡ್ ಪಾಯಿಂಟ್ಸ್ ಆಫ್ ಲ್ಯಾಟಸ್ ಸೆಕ್ಟಮ್ನ ನಾವು ವರ್ಟಿಕಲ್ ತೊಗೊಂಡ್ವಿ ಅಥವಾ ಹಾರಿಜೆಂಟಲ್ ಯಾವ್ದಾದ್ರು ಒನ್ ಟೈಪ್ ತೊಗೋಬೋದು ಅಷ್ಟೇ. ಅದಕ್ಕೆ ಎರಡು ಕೇಸಲ್ಲಿ ನಮಗೆ ಎರಡೇ ಬರುತ್ತೆ. ಅದಕ್ಕೆ ಅಲ್ಲಿ ಎರಡೇ ಪ್ಯಾರಾಬೋಲಾ ಬರುತ್ತೆ. ನೆಕ್ಸ್ಟ್ ನೋಡಿ 16. If 0, a be the vertex and 0, 0 be the focus of the parabola, then its equation will be ಅಂತ ಹೇಳಿದ್ದಾರೆ. pretty easy ಇದೆ. ವರ್ಟೆಕ್ಸ್ನ 0, a ಹೌದಾ? ಆ್ಯಂಡ್ ಫೋಕಸ್ನ 0, 0 ಅಂತ ಕೊಟ್ಟಿದ್ದಾರೆ. ಫಸ್ಟ್ ನೋಡಿ ಈ ಥರದಕ್ಕೆಲ್ಲ ಡಯಾಗ್ರಾಮ್ ಬರ್ಕೊಂಡ್ಬಿಡ್ಬೇಕು. 0, a ಅಂತ ಹೇಳಿದ್ರೆ ಎಕ್ಸ್ ಆಕ್ಸಿಸ್ ಮೇಲೆ ಬರ್ಬೋದು. ಹೌದಾ? ಸಾರಿ, ವೈ ಆಕ್ಸಿಸ್ ಮೇಲೆ ಬರುತ್ತೆ. ಇದು 0, a ಇದೆ ಅಂದ್ಕೊಳ್ಳಿ. 0, a be the vertex and 0, 0 is the focus ಅಂತ ಹೇಳಿದ್ದಾರೆ. ಹೌದಾ? ಈ ಥರ ಇತ್ತು ಅಂದರೆ ದೆನ್ ಇಟ್ಸ್ ಈಕ್ವೇಷನ್ ವಿಲ್ ಬಿ ಅಂತ ಹೇಳಿದ್ದಾರೆ. ನೋಡಿ ಇಲ್ಲಿ ಈಸಿಯಾಗಿ ಬರೀಬೋದು. ಯಾವ ಥರ ಬರ್ಕೊಂತೀವಿ ಪ್ಯಾರಾಬೋಲಾನ ಅಂತ ಹೇಳಿದ್ರೆ ನೋಡಿ ಇದು ವರ್ಟೆಕ್ಸ್. ಇದು ಯಾವಾಗಲೂ ಪ್ಯಾರಾಬೋಲಾ ವರ್ಟೆಕ್ಸಿಂದ ಪಾಸ್ ಆಗಬೇಕು ಮತ್ತು ಫೋಕಸ್ ಪ್ಯಾರಾಬೋಲಾ ಒಳಗೆ ಬರಬೇಕು. ಈ ಥರ ಇರಬೇಕು ಪ್ಯಾರಾಬೋಲಾ. ಹೌದಾ? ಈ ಥರ ಡೌನ್ವರ್ಡ್ಸ್ ಇದೆ ಅಂದರೆ ಇದರ ಈಕ್ವೇಷನ್ ಏನು ಬರೀತೀವಿ ನಾವು, ಎಕ್ಸ್ ಮೈನಸ್ ಹೆಚ್ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು minus 4a into y minus k ಬರುತ್ತೆ. ಹೌದಾ? ಈ ಫಾರ್ಮೆಟಲ್ಲಿ ಬರುತ್ತೆ. ಹಾಗೆ ಇಲ್ಲಿ ನೋಡ್ಕೊಂಡೆ ಅಂದರೆ ಇದು ಹೆಚ್ k ತಾನೆ. ಹಾಗೆ ಇಲ್ಲಿ ಹೆಚ್ ಇಸ್ ಈಕ್ವಲ್ ಟು 0 ಇದೆ, ಕೆ ಇರೋ ಜಾಗದಲ್ಲಿ ಎ ಇದೆ. ಹೌದಾ? ಮತ್ತು ಈ ಲೆಂತ್ ಎ ಇದೆ, ಅದಕ್ಕೆ ಎ ಇರೋ ಜಾಗದಲ್ಲಿ ಏನೇ ಇದೆ ಅಲ್ಲಿ. ಹೌದಾ? ಅದಕ್ಕೆ ಅದೇನು ಚೇಂಜ್ ಆಗಲ್ಲ. ಫೋಕಸಿಂದ ವರ್ಟೆಕ್ಸಿಗಿರೋ ಲೆಂತ್ ಯಾವಾಗಲೂ ಎ ಆಗಿರುತ್ತೆ. ಹೌದಾ? ಹಾಗೆ ಎ ಇರೋ ಪ್ಲೇಸಲ್ಲಿ ಏನೇ ಇದೆ. ನೋಡಿ ಇದಿಷ್ಟು ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿದೆ ಅಂದರೆ ಈಕ್ವೇಷನ್ ಏನು ಬರ್ಬೋದು, ಎಕ್ಸ್ ಮೈನಸ್ 0 ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು minus 4a ಇಂಟು ವೈ ಮೈನಸ್ ಎ ಬರುತ್ತೆ ಅಷ್ಟೇ. ಹೌದಾ? ಅಥವಾ ಮೈನಸ್ಸಿಂದ ಅಲ್ಲಿ ಮಲ್ಟಿಪ್ಲೈ ಮಾಡಿದ್ದಾರೆ ಅಷ್ಟೇ. ಹಾಗಾದ್ರೆ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 4a ಇಂಟು ಎ ಮೈನಸ್ ವೈ ಬರ್ತದೆ. ಅಂದರೆ ಆಪ್ಷನ್ ಬಿ ಬರುತ್ತೆ ಅಷ್ಟೇ.
ಗೊತ್ತಾಯ್ತಲ್ಲ. ನೆಕ್ಸ್ಟ್ ಪ್ರಾಬ್ಲಮ್. ಡಯಾಗ್ರಾಮ್ ಒಂದು ಕರೆಕ್ಟಾಗಿ ಬರ್ಕೊಂಡ್ವಿ ಅಂದರೆ ಪ್ರಾಬ್ಲಮ್ ಈಸಿಯಾಗಿ ಸಿಂಪ್ಲಿಫೈ ಮಾಡ್ತಾ ಹೋಗ್ಬೋದು. 17 ನೋಡಿ. If vertex and focus of a parabola are on x-axis and at a distance p and q respectively from the origin, then its equation is ಅಂತ ಹೇಳಿದ್ರು ನೋಡಿ. If vertex and focus of a parabola on x-axis ಅಂತ ಹೇಳಿದ್ರು ಹೌದಾ. ಅಂದರೆ ಈ ಥರ x-axis ತೊಗೊತೀನಿ, ಇದ್ರ ಮೇಲೆ ವರ್ಟೆಕ್ಸ್ ಇರುತ್ತೆ, ಇದ್ರ ಮೇಲೆ ಫೋಕಸ್ ಇರುತ್ತೆ ಹೌದಾ. ನೆಕ್ಸ್ಟ್ ಏನಂತ ಹೇಳಿದ್ರೆ ಇದನ್ನೀಗ ಆರಿಜಿನ್ ಅಂತ ತೊಗೊಂಡೆ ಅಂದರೆ ಹೌದಾ, ಇದೇನೇನು ಕೊಟ್ಟಿರೋದು ಅಟ್ ಎ ಡಿಸ್ಟೆನ್ಸ್ ಪಿ ಆ್ಯಂಡ್ ಕ್ಯೂ ಫ್ರಮ್ ದ ಆರಿಜಿನ್ ಅಂತ ಹೇಳಿದ್ರು. ಅಂದರೆ ಇದು ಪಿ, ಈ ಲೆಂತ್ ಕ್ಯೂ ಹೌದಾ. ಹಾಗೆ ವರ್ಟೆಕ್ಸ್ನ ಏನು ಬರೀಬೋದು ಅಂದರೆ ನಾನು P,0 ಬರೀಬೋದು, ಫೋಕಸ್ನ Q,0 ಬರೀಬೋದು ಹೌದಾ. ದೆನ್ ಇಟ್ಸ್ ಈಕ್ವೇಷನ್ ಈಸ್ ಅಂತ ಹೇಳಿದ್ರು ನೋಡಿ. ವರ್ಟೆಕ್ಸ್ ಇಲ್ಲಿದೆ, ಫೋಕಸ್ ಇಲ್ಲಿದೆ ಅಂದರೆ ಆ್ಯಕ್ಚುಲಿ ಪ್ಯಾರಾಬೋಲಾನ ಯಾವ ಥರ ಬರೀಬೋದು ನಾನು ಹೀಗೆ ಬರುತ್ತೆ. ನೆಕ್ಸ್ಟ್ ಬರೀಬೋದಲ್ಲ ಈಕ್ವೇಷನ್ ನೋಡಿ. ಈ ಫಾರ್ಮ್ಯಾಟಲ್ಲಿ ಇದೆ ಅಂದರೆ ಈಕ್ವೇಷನ್ ಯಾವಾಗಲೂ ಹೇಗೆ ಬರೀತೀವಿ ನಾವು, y minus k whole square is equal to 4a into x minus h. ಹೌದಾ. ವರ್ಟೆಕ್ಸ್ನ ನಮಗೆ ಏನು ಕೊಟ್ಟಿರೋದು P,0 ಅಂತ ಕೊಟ್ಟಿದ್ದಾರೆ ಅಂದರೆ h is equal to p, k equal to 0 ಬರುತ್ತೆ. ಇನ್ನೊಂದು a ಕ್ಯಾಲ್ಕುಲೇಟ್ ಮಾಡಬೇಕು. a ಅಂದರೆ ಡಿಸ್ಟೆನ್ಸ್ ಬಿಟ್ವೀನ್ ದ ಫೋಕಸ್ ಆ್ಯಂಡ್ ವರ್ಟೆಕ್ಸ್ ಅಲ್ಲ. ಅಂದರೆ ನೋಡಿ ಅದು ಡೈರೆಕ್ಟಾಗಿ q ಮೈನಸ್ ಪಿ ಬರೀಬೋದಾಗಿದೆ. ಕ್ಯೂ ಅಲ್ಲಿ ಪಿ ಸಪ್ರಾಕ್ಟ್ ಮಾಡಿದ್ವಿ ಅಂದರೆ ಅದು ಬಂದ್ಬಿಡುತ್ತೆ, ಅದು ಕ್ಯೂ ಮೈನಸ್ ಪಿ ಬರಿಬೋದು. ಅದು ಇಷ್ಟೊಂದು ಸಬ್ಸ್ಟಿಟ್ಯೂಟ್ ಮಾಡಿದೆ ಅಂದರೆ y² is equal to 4 into q minus p into x minus p. ಇಷ್ಟು ಬರುತ್ತೆ ಅಷ್ಟೇ. ಒಂದು ಆಪ್ಷನ್ ಸಿ ಬರಿಬೋದಲ್ಲ, ಮೈನಸ್ ಕಾಮನ್ ತೊಗೊಂಡಿದ್ದಾರೆ ಅಷ್ಟೇ. ಮೈನಸ್ ಕಾಮನ್ ತೊಗೊಂಡ್ವಿ ಅಂದರೆ y² is equal to -4 into p minus q into x minus p. ಇಷ್ಟು ಬರುತ್ತೆ ಅಷ್ಟೇ. ನೋಡಿ 18 ನೋಡ್ಕೊಳ್ಳಿ. ದ ಈಕ್ವೇಷನ್ x is equal to t by 4, y is equal to t square by 4 ಹೌದಾ ರೆಪ್ರೆಸೆಂಟ್ಸ್ ಅಂತ ಹೇಳಿದರೆ ನೋಡಿ. ಈ ಥರ ಇತ್ತು ಅಂದರೆ ಯಾವಾಗಲೂ ಪ್ಯಾರಾಮೆಟ್ರಿಕ್ ಫಾರ್ಮಲ್ಲಿ ಕೊಟ್ಬಿಟ್ಟು ಇದು ಯಾವುದನ್ನು ರೆಪ್ರೆಸೆಂಟ್ ಮಾಡುತ್ತೆ ಅಂತ ಕೇಳಿದ್ರು ಅಂದರೆ ಯಾವಾಗಲೂ ಏನು ಮಾಡ್ಕೊಳ್ಳಿ ಅಂದರೆ ಟೀನ ರಿಮೂವ್ ಮಾಡ್ಕೋಬೇಕಷ್ಟೆ. ನೋಡಿ ಟಿ ರಿಮೂವ್ ಮಾಡ್ಕೊಂಬಿಟ್ವಿ ಅಂದರೆ ಈಸಿಯಾಗಿ ಸಿಂಪ್ಲಿಫೈ ಆಗುತ್ತೆ. ನೋಡಿ ಎರಡು ಈಕ್ವೇಷನ್ನ ಸಿಂಪ್ಲಿಫೈ ಮಾಡಿ ಟಿ ರಿಮೂವ್ ಮಾಡಿ. ಒಂದು ಟಿ ಈಸ್ ಈಕ್ವಲ್ ಟು 4x ಬರುತ್ತೆ, ಇನ್ನೊಂದು t² is equal to 4y ಹೌದಾ. ಟಿ ಬದಲಿ 4x ಬರ್ಕೊಂಬಿಟ್ಟೆ ಅಂದರೆ 4x whole square is equal to 4y, 16x² is equal to 4y ಬಂತು. ಹಾಗಾದರೆ x² is equal to y by 4y ಹೌದಾ. ಪ್ಯಾರಾಬೋಲಾ ಅಷ್ಟೇ ಇದು. ಇಟ್ ಈಸ್ ಆಫ್ ದ ಫಾರ್ಮ್ ಯಾವ ಥರ ಇದೆ ಅಂದರೆ x² is equal to 4ay ಥರ ಇದೆ. ಅದಕ್ಕೆ ಪ್ಯಾರಾಬೋಲಾ ಬರುತ್ತೆ ನೋಡಿ. ಈ ಥರದ್ದು ಯಾವ್ದಾದ್ರು ಕೇಳ್ಬೋದು, ಜಸ್ಟ್ ಅಲ್ಲಿ ಟೀನ ರಿಮೂವ್ ಮಾಡೋದಕ್ಕೆ ಟ್ರೈ ಮಾಡಿ ಅಷ್ಟೇ. ನೆಕ್ಸ್ಟ್ ಒಂದು 19th ಸೇಮ್ ಐಡಿಯಾ ಯೂಸ್ ಮಾಡಿ ಬರುತ್ತೆ. ದ ಪ್ಯಾರಾಮೆಟ್ರಿಕ್ ಇಕ್ವೇಷನ್ ಆಫ್ ದ ಪ್ಯಾರಾಬೋಲಾ x is equal to t² plus 1, y is equal to 2t plus 1 ಹೌದಾ. ದ ಕಾರ್ಟೀಷಿಯನ್ ಈಕ್ವೇಷನ್ ಆಫ್ ಇಟ್ಸ್ ಡೈರೆಕ್ಟ್ರಿಕ್ಸ್ ಈಸ್ ಅಂತ ಹೇಳಿದ್ರು ಹೌದಾ. ಡೈರೆಕ್ಟ್ರಿಕ್ಸ್ನ ಕ್ಯಾಲ್ಕುಲೇಟ್ ಮಾಡಬೇಕಿದ್ದು ಫಸ್ಟ್ ಇಲ್ಲಿ x minus 1 is equal to t² ಇದೆ, y minus 1 by 2 is equal to t ಇದೆ. ಅಲ್ಲಿ ಏನು ಬರೀಬೋದು x minus 1 is equal to y minus 1 whole square by 4 ಬರೀಬೋದು. ಅದು ಸಿಂಪ್ಲಿಫೈ ಮಾಡಿದೆ ಅಂದರೆ
y minus 1 whole square is equal to 4 into x minus 1. That implies ನೋಡಿ ಎಲ್ಲ ವ್ಯಾಲ್ಯೂಸ್ ಬರೀಬೋದು ಈಗ. ಹೆಚ್ ಇರೋ ಜಾಗದಲ್ಲೂ 1 ಇದೆ, ಕೆ ಇರೋ ಪ್ಲೇಸಲ್ಲೂ 1, 4a is equal to 1 ಅಂದರೆ a is equal 4 ಅಂದರೆ a is equal to 1 ಹೌದಾ. ಮತ್ತು y ಸ್ಕ್ವೇರ್ ಈಕ್ವಲ್ ಟು 4ax ಫಾರ್ಮೆಟಲ್ಲಿ ಇದೆ, y ಸ್ಕ್ವೇರ್ ಇಸ್ ಈಕ್ವಲ್ ಟು 4ax ಫಾರ್ಮೆಟಲ್ಲಿ ಇದೆ ಅಂದರೆ ಡಯಾಗ್ರಾಮ್ ಈ ಥರ ಬರ್ತದೆ. ಅಂದರೆ ಇದು ಡೈರೆಕ್ಟ್ರಿಕ್ಸು. ಡೈರೆಕ್ಟ್ರಿಕ್ಸ್ ಈಕ್ವೇಶನ್ ಕೇಳಿದ್ರು, ಇದು h, k ತೊಗೊಂಡ್ಮೇಲೆ ಇದನ್ನ z ಏನು ಬರೀತೀವಿ ನಾವು, ಮೈನಸ್ a ಪ್ಲಸ್ h, k. ಆದರೆ ಇದು ಈಕ್ವೇಶನ್ ಏನಾಗುತ್ತೆ ಫಾರ್ ಈಕ್ವೇಶನ್ ಆಫ್ ಡೈರೆಕ್ಟ್ರಿಕ್ಸ್ ಈಸ್ x is equal to minus a plus h ಅಂದರೆ x equal to 0 ಬರ್ತಲ್ಲ. ಅಂದರೆ ಆ್ಯಕ್ಚುಲಿ y ಆಕ್ಸಿಸ್ ಬರುತ್ತೆ ಅಷ್ಟೇ ಡೈರೆಕ್ಟ್ರಿಕ್ಸ್ ಇದು. ಆಯ್ತಲ್ಲ. ನೆಕ್ಸ್ಟ್ ಒಂದು ನೋಡಿ 20. Which of the following are not parametric coordinates of any point on the parabola ಅಂತ ಹೇಳಿದ್ದಾರೆ ಹೌದಾ. y ಸ್ಕ್ವೇರ್ ಈಕ್ವಲ್ ಟು 4a ಅಂದರೆ ಪ್ಯಾರಾಮೆಟ್ರಿಕ್ ಕೋಆರ್ಡಿನೇಟ್ಸ್ ಅಂದರೆ ಅದು ಯಾವ್ದು ಸ್ಯಾಟಿಸ್ಫೈ ಆಗಲ್ಲ ಅದನ್ನು ರಿಮೂವ್ ಮಾಡ್ಕೊಂಡ್ಬಿಟ್ರೆ ಆಗುತ್ತೆ ಹೌದಾ. ಅವ್ರು ನಾಟ್ ಅಂತ ಹೇಳಿದ್ದಾರೆ ಸರ್. ನೋಡಿ y ಸ್ಕ್ವೇರ್ ಈಕ್ವಲ್ ಟು 4ax ಇದೆ ಹೌದಾ. ನೋಡಿ ಒಂದೊಂದೇ ಪಾಯಿಂಟ್ ಯಾವುದಾದ್ರು ಸ್ಯಾಟಿಸ್ಫೈ ಆಗುತ್ತೆ ಎಲ್ಲ ಚೆಕ್ ಮಾಡಿ ಸರ್. ಫಸ್ಟ್ ಒನ್ ಏನು ಅಂತ ಹೇಳಿರೋದು a/m ಸ್ಕ್ವೇರ್ 2/m. ನೋಡಿ y ಸ್ಕ್ವೇರ್ ಅಂದರೆ 4/m ಸ್ಕ್ವೇರ್ ಆಗುತ್ತೆ ಹೌದಾ. ಇಸ್ ಈಕ್ವಲ್ ಟು ಎಕ್ಸಿಗೆ ಬರ್ಕೊಂಡ್ರೆ 4a ಸ್ಕ್ವೇರ್ ಬೈ m ಸ್ಕ್ವೇರ್ ಆಗುತ್ತೆ ಹೌದಾ. ಎರಡು ಈಕ್ವಲ್ ಆಗಲ್ಲ ತಾನೇ ಇದೆ ಹೌದಾ, ನಾಟ್ ಪಾಸಿಬಲ್ ಇದು. ಇವಾಗ ಫಸ್ಟ್ ಒನ್ನೇ ಆನ್ಸರ್ ಆಗುತ್ತೆ ಹೌದಾ. ನೋಡಿ a, 2a ಸ್ಯಾಟಿಸ್ಫೈ ಆಗುತ್ತೆ ಚೆಕ್ ಮಾಡಬೇಕು. ಬಿ a, 2a ಅಂದರೆ 4a ಸ್ಕ್ವೇರ್ ಇಸ್ ಈಕ್ವಲ್ ಟು 4a ಸ್ಕ್ವೇರ್ ಸ್ಯಾಟಿಸ್ಫೈ ಆಗುತ್ತಾನೆ. ಡಿಫೈ ಇದು ಪ್ಯಾರಾಮೆಟ್ರಿಕ್ ಫಾರ್ಮ್ ಆಗುತ್ತೆ. ಇದು ನಾಟ್ ಪ್ಯಾರಾಮೆಟ್ರಿಕ್. ನೆಕ್ಸ್ಟ್ ಸಿ 80 ಸ್ಕ್ವೇರ್ 280. ಇದಂತೂ ನಾವೇ ಯೂಸ್ ಮಾಡ್ಕೊತಿದ್ವಿ ಯಾವಾಗಲೂ ಹೌದಾ. ಇದಂತೂ ಡೈರೆಕ್ಟಾಗಿ ಬರೀಬೋದು ಪ್ಯಾರಾಮೆಟ್ರಿಕ್. ನೆಕ್ಸ್ಟ್ ಆಪ್ಷನ್ ಡಿ ನೋಡ್ಕೊಳ್ಳಿ, am ಸ್ಕ್ವೇರ್ -2a ಇದನ್ನು ಬರುತ್ತೆ, ಇದನ್ನು ಸ್ಯಾಟಿಸ್ಫೈ ಆಗುತ್ತೆ. ಬರ್ಕೊಂಡ್ವಿ ಅಂದರೆ ಸ್ಕ್ವೇರ್ ಮಾಡಿದ್ವಿ ಅಂದರೆ 4a ಸ್ಕ್ವೇರ್ m ಸ್ಕ್ವೇರ್ ಇಸ್ ಈಕ್ವಲ್ ಟು 4a ಸ್ಕ್ವೇರ್ m ಸ್ಕ್ವೇರ್ ಬರುತ್ತೆ ತಾನೆ. ಅದಕ್ಕೆ ಇದನ್ನು ಪ್ಯಾರಾಮೀಟರ್. ಅಲ್ಲಿ ನಾಟ್ ಅಂತ ಹೇಳಿದ್ದಾರೆ ಅದಕ್ಕೆ ಆಪ್ಷನ್ ಎ ಬರ್ತದೆ ಆಯ್ತಲ್ಲ. ನೋಡಿ ಪ್ಯಾರಾಮೆಟ್ರಿಕ್ ಫಾರ್ಮಲ್ಲಿ ಯಾವುದೇ ಪಾಯಿಂಟ್ ಬರ್ಕೊಂಡ್ವಿ ಅಂದರೆ ದಟ್ ಪಾಯಿಂಟ್ ಶುಡ್ ಸ್ಯಾಟಿಸ್ಫೈಸ್ ದ ಪ್ಯಾರಾಬೋಲಾ, ಅದು ಗೊತ್ತಿರಬೇಕಷ್ಟೇ. ಆಯ್ತಲ್ಲ. ನೆಕ್ಸ್ಟ್ 21. In the parabola y square equal to 6x, the equation of the chord through vertex and negative end of lattice rectum is ಅಂತಿದೆ ಹೌದಾ. In the parabola y square equal to 6x, the equation of the chord through vertex and negative end of lattice rectum is ಅಂತ ಹೇಳಿದ್ದಾರೆ. ನೋಡಿ ಈಸಿಯಾಗಿ ಬರ್ಕೋಬೋದು. y ಸ್ಕ್ವೇರ್ ಈಕ್ವಲ್ ಟು 6x ಅಂದರೆ ಫಸ್ಟು ಡಯಾಗ್ರಾಮ್ ಬರ್ಕೋಬೇಕು. ನೋಡಿ ಈ ಥರ ಇರೋ ಡಯಾಗ್ರಾಮ್. ನೋಡಿ ಈಕ್ವೇಶನ್ ಆಫ್ ಕಾರ್ಡ್ ಕೇಳಿದ್ರೆ ತಾನೆ ಥ್ರೂ ವರ್ಟೆಕ್ಸು
ವರ್ಟೆಕ್ಸ್ ಅಂದರೆ 0, 0. ಇನ್ನೊಂದು ಆ್ಯಂಡ್ ನೆಗೆಟಿವ್ ಎಂಡ್ ಆಫ್ ಲ್ಯಾಟಸ್ ಸೆಕ್ಟಮ್, ಇದು ನೆಗೆಟಿವ್ ಎಂಡ್ ಆಫ್ ಲ್ಯಾಟಸ್ ಸೆಕ್ಟಮ್, ಹೌದಾ? ಯಾಕಂದರೆ ಇಲ್ಲಿ ಎರಡೂ ಕೋಆರ್ಡಿನೇಟ್ ಪಾಸಿಟಿವ್ ಆಗಿರುತ್ತೆ, ಅದಕ್ಕೆ ಇದು ಈ ಕಾರ್ಡಿಂದ ಈಕ್ವೇಷನ್ ಕೇಳಿದ್ದಾರೆ, ಹೌದಾ? ನೋಡಿ, ಇದು ಎಲ್, ಇದು ಎಲ್ ಡ್ಯಾಶು. ಎಲ್ ಡ್ಯಾಶ್ ಅಂದರೆ ಆ್ಯಕ್ಚುಲಿ ಏನು ಬರ್ತದೆ ಅಂದರೆ ಎ ಕಮ -2a ಬರ್ತಿದೆ ಅಷ್ಟೇ, ಹೌದಾ? ಇಲ್ಲಿ ನೋಡಿ, ಇಲ್ಲಿ ಎ 4a ಇರೋದಾಗದಲ್ಲಿ 6 ಇದೆ. ಸರ್ ಎ ಇಸ್ ಈಕ್ವಲ್ ಟು 6/4 ಅಂದರೆ 3/2 ಬರುತ್ತೆ. ದಟ್ ಇಂಪ್ಲೈಸ್ ಎಲ್ ಡ್ಯಾಶ್ ಇಸ್ ಈಕ್ವಲ್ ಟು 3/2 -3, ಹೌದಾ? ಯಾಕಂದರೆ ಎ -2 ಅಲ್ಲ. ನೆಕ್ಸ್ಟ್ ಈಕ್ವೇಷನ್ನ ಕ್ಯಾಲ್ಕುಲೇಟ್ ಮಾಡಬೇಕು, ಹೌದಾ? ಪಿ ಇಸ್ ಈಕ್ವಲ್ ಟು 0, 0. ನೆಕ್ಸ್ಟ್ ಈಕ್ವೇಷನ್ ಕ್ಯಾಲ್ಕುಲೇಟ್ ಮಾಡಿ ಬರುತ್ತೆ. ಈಕ್ವೇಷನ್ ಆಫ್ ಕಾರ್ಡ್ ಬರುತ್ತಾ? ಆಪ್ಷನ್ ಬಿ, y + 2x = 0 ಬರುತ್ತಾ? ಈ ಫಾರ್ಮುಲಾ ಯೂಸ್ ಮಾಡಿದ್ರೆ y - y1 = y - y1/y2 - y1 = x - x1/x2 - x1. ಆಗ ಸಿಂಪ್ಲಿಫೈ ಮಾಡೋದು ಏನು ಬರಬೇಕು ಆನ್ಸರು? y + 2x = 0, ಹೌದಾ? ಅಥವಾ 2 ಪಾಯಿಂಟ್ನ 4 ಆಪ್ಷನ್ಗೆ ಚೆಕ್ ಮಾಡ್ಬೋದು. ಯಾವ್ದು 2 ಪಾಯಿಂಟು ಸ್ಯಾಟಿಸ್ಫೈ ಆಗುತ್ತೆ ಅದೇ ಆನ್ಸರ್ ಅಂತಲೂ ಹೇಳ್ಬೋದು, ಹೌದಾ? ನೆಕ್ಸ್ಟ್ ಪ್ರಾಬ್ಲಮ್ 22. If 2, -8 is at an end of a focal chord of the parabola, y² = 32x, then the other end of the chord is ಅಂತ ಹೇಳಿದ್ದಾರೆ. ನೋಡಿ, ಫೋಕಲ್ ಕಾರ್ಡ್ ಅಂತ ಹೇಳಿದ್ದಾರೆ, ಕೇರ್ಫುಲ್ ಆಗಿ ಮಾಡ್ಕೋಬೇಕು. ಈಸಿಯಾಗಿ ಮಾಡ್ಬೋದು ಇದನ್ನು. ನೋಡಿ, ಒಂದು ಎಂಡ್ನ 2, -8 ಅಂತ ಹೇಳಿದ್ದಾರೆ, ಅದರ್ ಎಂಡ್ ಕ್ಯಾಲ್ಕುಲೇಟ್ ಮಾಡಬೇಕು ಅಷ್ಟೇ, ಹೌದಾ? ನೋಡಿ, ಇಲ್ಲಿ ಫಸ್ಟ್ y² = 32x ಅಂದರೆ ಡಯಾಗ್ರಾಮ್ ಈ ಥರ ಬರುತ್ತೆ. ಹೌದಾ? ಒಂದು ಎಂಡನ್ನು 2, -8 ಅಂತ ಕೊಟ್ಟಿದ್ದಾರೆ. ಇದೆಲ್ಲ ಈಗ ಬರುತ್ತೆ ಅಂದ್ಕೊತೀನಿ. ಇನ್ನೊಂದು ಎಂಡ್ ಎಲ್ಲೋ ಬರ್ಬೋದು. ಇದು ಫೋಕಸ್, ಇದು ಇನ್ನೊಂದು, ಇದು ಫೋಕಲ್ ಕಾರ್ಡ್ ಅಷ್ಟೇ. ಮತ್ತೊಂದು ಫೋಕಲ್ ಕಾರ್ಡ್ ಅಂದರೆ ಈ ಲೆಂತ್ ಸೇಮ್ ಇರಬೇಕು ಅಂತ ಏನಿಲ್ಲ, ಇದೇಗಾದ್ರೂ ಇರ್ಬೋದು. ಇದು ನಮಗೆ SA = SB ಬರಬೇಕು ಅಥವಾ SS ದ ಮಿಡ್ ಪಾಯಿಂಟ್ ಆಗಬೇಕು, ಆ ಥರ ಯಾವ ಕಂಡೀಷನು ಇರಲ್ಲ, ಆಯ್ತಲ್ಲ? ಅದಕ್ಕೆ ಇದು ಗೊತ್ತಿರಲಿ. ಫೋಕಸ್ ನಾವು a, 0 ಬರಿತೀವಿ. ಈಕ್ವೇಷನ್ನು y² = 32x ಕೊಡಬೇಕು, ಹೌದಾ? ನೋಡಿ, ಎಷ್ಟೊಂದು ಐಡಿಯಾ ಯೂಸ್ ಮಾಡ್ಬೋದು ಇಲ್ಲಿ. ಎ ಅಂದರೆ ಏನಾಗ್ಬೋದು, ಇಲ್ಲಿ 4a = 32 ಇದೆ ಅಂದರೆ a = 8 ಬರುತ್ತೆ. ಅದಕ್ಕೆ 8, 0, ಹೌದಾ? ನೋಡಿ, ಒಂದು ಐಡಿಯಾ ಯಾವ ಥರ ಮಾಡ್ಕೋಬೋದು ಅಂತೇಳಿ, ಫಸ್ಟು ಈಕ್ವೇಷನ್ ಆಫ್ SA ಕ್ಯಾಲ್ಕುಲೇಟ್ ಮಾಡಿ, ಆ ಈಕ್ವೇಷನ್ನು ಮತ್ತು ಈಕ್ವೇಷನ್ ಆಫ್ ಪ್ಯಾರಾಬೋಲಾ ಸಿಂಪ್ಲಿಫೈ ಮಾಡ್ಕೊಳ್ಳಿ, ಅವಾಗ ಪಾಯಿಂಟ್ಸ್ ಬರುತ್ತೆ, ಹೌದಾ? ಯಾಕಂದರೆ ಇದು ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಆಫ್ ದ ಕಾರ್ಡ್ ಆ್ಯಂಡ್ ದ ಪ್ಯಾರಾಬೋಲಾ. ನೋಡಿ, ಅದೊಂದು ಐಡಿಯಾ ಯೂಸ್ ಮಾಡ್ಬೋದು. ಅಥವಾ ಇನ್ನೊಂದು ಐಡಿಯಾ ನೋಡಿ, ಇದು ಈಸಿಯಾಗಿ ಬಂದುಬಿಡುತ್ತೆ. ಬಿನ ನಾವು ಆ್ಯಕ್ಚುಲಿ ಎನಿ ಪಾಯಿಂಟ್ ಆನ್ ದ ಪ್ಯಾರಾಬೋಲನ್ನು ಯಾವ ಥರ ಬರಿತಾ ಇದ್ವಿ, 80², 280², 280 ಬರಿತಾ ಇದ್ವಿ ತಾನೆ. ಇದನ್ನಾಗದೆ 80² 280 ಬರ್ಕೊಂಡ್ವಿ ಅಂದರೆ ಲೆಟ್ B is equal to 80² 280 ಬರ್ಕೊಂಡ್ವಿ ಅಂದರೆ, ಹೌದಾ? ಸಿನ್ಸ್ AB is a ಫೋಕಲ್ ಕಾರ್ಡ್ ಆಯಿತು ಅಂದರೆ 13 + A is equal to ಏನು ಬರಿಬೋದು, a/t² -2a/t ಬರಿಬೋದಾ?
ಯಾಕಂದರೆ ನಮಗೆ ಫೋಕಲ್ ಕಾರ್ಡ್ ಆಯಿತು ಅಂದರೆ T1 ಇಂಟು T2 ಇಸ್ ಈಕ್ವಲ್ ಟು -1 ಗೊತ್ತಿತ್ತು, ಹೌದಾ? ಆ ಐಡಿಯಾ ಯೂಸ್ ಮಾಡ್ಕೊಂಡಿದ್ದು ಬರ್ಕೊಂಡಿದ್ವಿ. ಇದು ಆಲ್ರೆಡಿ ಸಿನಾಪ್ಸಿಸಲ್ಲಿ ಹೇಳಿದ್ವಿ, ಹೌದಾ? ಮತ್ತು ಇವೆರಡು ನಡುವೆ ಡಿಸ್ಟೆನ್ಸ್ ಫಾರ್ಮುಲಾ ಹಾಕೊಂಡ್ವಿ ಅಂದರೆ ಲೆಂತ್ ಆಫ್ ದ ಫೋಕಲ್ ಕಾರ್ಡ್ ಬರುತ್ತೆ ಅಂತಲೂ ಸಿಂಪ್ಲಿಫೈ ಮಾಡ್ಕೊಂಡಿದ್ವಿ, ಗೊತ್ತಿರಬೇಕು. ಈ ಪಾಯಿಂಟ್ನ ಕೊಟ್ಟಿದ್ದಾರೆ ಏನಂತೇಳಿ 2, -8 ಅಂತ ಕೊಟ್ಟಿದ್ದಾರೆ, ಹೌದಾ? ನಮಗೆ ಆ್ಯಕ್ಚುಲಿ ಎ ಅಂದರೆ ಎಷ್ಟು ಬಂದಿರೋದು 8 ಅಲ್ಲ, ಹಾಗಾದ್ರೆ 8/t², -16/t ಇಸ್ ಈಕ್ವಲ್ ಟು 2, -8. ನೋಡಿ, ಇದನ್ನು ಸಿಂಪ್ಲಿಫೈ ಮಾಡಿಕೊಂಡು ಟಿ ಕ್ಯಾಲ್ಕುಲೇಟ್ ಮಾಡ್ಕೊತೀವಿ. -16/t ಇಸ್ ಈಕ್ವಲ್ ಟು -8 ಹಾಗಾದರೆ ಟಿ ಇಸ್ ಈಕ್ವಲ್ ಟು 2 ಬರುತ್ತೆ. ಟಿ ಈಕ್ವಲ್ ಟು ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಸ್ಯಾಟಿಸ್ಫೈ ಆಗುತ್ತೆ. ಟಿ ಈಕ್ವಲ್ ಟು 2 ಆಯಿತು ಅಂದರೆ ದೇರ್ಫೋರ್ ಬಿ ಇಸ್ ಈಕ್ವಲ್ ಟು ಏನು ಬರ್ಬೋದು ಈಗ? ಎ ಅಂದರೆ 8 ಇಂಟು 2², 2 ಇಂಟು 8 ಇಂಟು 2, 4 8s 32, 32 ಬರುತ್ತೆ. ಒಂದು ಆಪ್ಷನ್ ಎ ಬರುತ್ತೆ ಸರ್. ನೋಡಿ, ಇದೊಂದು ಐಡಿಯಾ ಈಸಿ ಆಗುತ್ತೆ. ಆದರೆ ನಮಗೇನು ಗೊತ್ತಿರಬೇಕು ಅಂದರೆ ಫೋಕಲ್ ಕಾರ್ಡಿಂದು ಎಂಡ್ ಪಾಯಿಂಟ್ಸ್ ಯಾವಾಗಲೂ ಗೊತ್ತಿರಬೇಕು, ಹೌದಾ? ಹೌದಾ? ಎಂಡ್ ಪಾಯಿಂಟ್ಸ್ ಆಫ್ ಫೋಕಲ್ ಕಾರ್ಡ್ ಗೊತ್ತಿತ್ತು ಅಂದರೆ ಡೈರೆಕ್ಟಾಗಿ ಅದನ್ನ ಈಕ್ವೇಟ್ ಮಾಡಿಕೊಂಡು ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ತಾ ಇದ್ದೀವಿ ಅಷ್ಟೇ, ಆಯ್ತಲ್ಲ? ನೆಕ್ಸ್ಟ್ ನೋಡಿ 23. The length of the chord of the parabola y² equal to 4x, which passes through the vertex and makes 30-degree angle with x-axis ಅಂತ ಹೇಳಿದ್ದಾರೆ, ಹೌದಾ? ನೋಡ್ಕೊಳ್ಳಿ, ಇದನ್ನು ಅಷ್ಟೇ. ಇನ್ನೊಂದು ಪಾಯಿಂಟ್ನ ನಾವು ಕಂಡುಹಿಡ್ಕೊಂಡ್ಬಿಟ್ವಿ ಅಂದರೆ ನೆಕ್ಸ್ಟ್ ಈಸಿಯಾಗಿ ಬರ್ಕೋಬೋದು. ನೋಡಿ, ಇನ್ನೊಂದು ಪಾಯಿಂಟ್ನ ಯಾವ ಥರ ಫೈಂಡ್ ಔಟ್ ಮಾಡ್ತೀವಿ ಅನ್ನೋದೊಂದು ಐಡಿಯಾ ಗೊತ್ತಾಗುತ್ತೆ, ಈಸಿ ಇದೆ. y² equal to 4x ಅಂತ ಹೇಳಿದ್ದಾರೆ. ಅಂದರೆ y² equal to 4x ಅಂದರೆ ಈ ಥರ ಬರ್ಬೋದು ಪ್ಯಾರಾಬೋಲಾ, ಹೌದಾ? ಲೆಂತ್ ಆಫ್ ದ ಕಾರ್ಡ್ ಆಫ್ ದ ಪ್ಯಾರಾಬೋಲಾ ವಿಚ್ ಪಾಸಸ್ ಟು ದ ವರ್ಟೆಕ್ಸ್, ಹೌದಾ? ಆ್ಯಂಡ್ ಮೇಕ್ಸ್ 30-degree ಆ್ಯಂಗಲ್ ಅಂತ ಹೇಳಿದ್ದಾರೆ. ಅಂದರೆ ಈ ಥರ ಕಾರ್ಡ್ ತೊಗೊತೀನಿ, ಈ ಆ್ಯಂಗಲ್ನ 30 ಅಂತ ಹೇಳಿದೆ, ಹೌದಾ? ನೋಡಿ, ಈ ಪಾಯಿಂಟ್ ನಾನು y² equal to 4x ಅಂತ ಹೇಳಿದ್ರೆ t², 2t ಬರೀಬೋದಲ್ಲ? ನೋಡಿ, ನಾವು ಡೈರೆಕ್ಟಾಗಿ ಪಾಯಿಂಟ್ ಬರೆಯೋದು ಗೊತ್ತಿರಬೇಕಷ್ಟೇ. t², 2t ಈ ಥರ ಬರ್ಕೊಂಡೆ ಅಂದರೆ ಇದು 2t ಆಗುತ್ತೆ, ಇದು t² ಆಗುತ್ತೆ, ಹೌದಾ? ನೋಡಿ, ಇದನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ಟಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ನೋಡಿ, ನಾವು tan 30 is equal to opposite by adjacent ಅಲ್ಲ? tan 30 ಅಂದರೆ 1/√3 is equal to 2/t ಆಯಿತು. ಹಾಗಾದರೆ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ t is equal to 2√3 ಆಯಿತು. ದೇರ್ಫೋರ್ ಎ ಏನಾಗ್ಬೋದು? t² ಅಂತ ಹೇಳಿದ್ರೆ 4 ಇಂಟು 3 ಬರುತ್ತೆ, 2t ಅಂತ ಹೇಳಿದ್ರೆ 2 ಇಂಟು 2√3 ಬರುತ್ತೆ. ಈ ಸಿಂಪ್ಲಿಫೈ ಮಾಡ್ಕೊಂಡೆ ಅಂದರೆ ಎ ಇಸ್ ಈಕ್ವಲ್ ಟು 12, 4√3 ಬರುತ್ತೆ. ಹಾಗಾದ್ರೆ ಲೆಂತ್ ಆಫ್ ದ ಕಾರ್ಡ್ ಈಗ ಫೈಂಡ್ ಔಟ್ ಮಾಡ್ಬೋದಲ್ಲ? ದೇರ್ಫೋರ್ ವರ್ಟೆಕ್ಸ್ನ ವಿ ತೊಗೊಂಡಿದ್ದಂಗೆ ಲೆಂತ್ ಆಫ್ ಕಾರ್ಡ್ is equal to VA, that is equal to square root of distance formula 12 - 0 whole square plus 4√3 - 0 whole square. 12 square ಅಂದರೆ 144 plus 4 square ಅಂದರೆ 16, 3 square √3 square ಅಂದರೆ 3. The root of 144 plus 48 ಅಂದರೆ ಇದು ಎಷ್ಟು ಬರ್ತಾ ಇದೆ? 192 ಬರುತ್ತಲ್ಲ? 192ನ 64 ಇಂಟು 3 ಬರಿಬೋದು, ಅಂದರೆ 8√3 ಬರುತ್ತೆ. ಅಂದರೆ ಆಪ್ಷನ್ ಸಿ ಬರುತ್ತಲ್ಲ? ಆಯ್ತಲ್ಲ? ನೆಕ್ಸ್ಟ್ ಒಂದು 24.
line y equal to x and y equal to minus x intersect the parabola y square equal to 4x at a and b other than origin, then the length AB is ಅಂತ ಹೇಳಿದ್ರು ಹೌದಾ. ನೋಡಿ ಇಲ್ಲಿ ಇದನ್ನು ಈಸಿದೆ, y ಸ್ಕ್ವೇರ್ ಈಕ್ವಲ್ ಟು 4x ಅಂತ ಹೇಳಿದಾರಲ್ಲ, ಡಯಾಗ್ರಾಮ್ ಏನಾದ್ರು ಬರ್ಕೊಂಡೆ ಅಂದರೆ ಈ ಥರ ಬರುತ್ತೆ. ಇದು y ಸ್ಕ್ವೇರ್ ಇಸ್ ಈಕ್ವಲ್ ಟು 4x ಹೌದಾ. ಅಂದರೆ ಲೈನ್ಸ್ ನೋಡಿ, ಒಂದು y ಇಸ್ ಈಕ್ವಲ್ ಟು x ಅಂತ ಹೇಳಿದ್ರು ಹೌದಾ. ಇದು y ಇಸ್ ಈಕ್ವಲ್ ಟು x, ಇನ್ನೊಂದು y ಇಸ್ ಈಕ್ವಲ್ ಟು ಮೈನಸ್ x ಅಂದರೆ ಈ ಥರ ಬರುತ್ತೆ ಹೌದಾ. ಇದು ಎ ಮತ್ತು ಇದನ್ನ ಬಿ ಅಂತ ಹೇಳಿದ್ದಾರೆ, ಅದರ್ ದೆನ್ ಆರಿಜಿನ್ ಅಂತ ಹೇಳಿದ್ದಾರೆ ಆಲ್ರೆಡಿ. ಹಾಗಾದರೆ ದೆನ್ ದ ಲೆಂತ್ ಆಫ್ ಎ ಬಿ ಕೇಳಿದೆ. ನೋಡಿ ಇಂಟರ್ಸೆಕ್ಷನ್ ಪಾಯಿಂಟ್ ಫೈಂಡ್ ಔಟ್ ಮಾಡ್ಕೊಂಬಿಟ್ಟು ಸಿಂಪ್ಲಿಫೈ ಮಾಡ್ಬೋದು, ಈಸಿ ಇದೆ. ನೋಡಿ ಹೇಗೆ ಮಾಡ್ಕೊತೀವಿ ನಾವು ಇದನ್ನ 1 ಇದನ್ನ 2 ಅಂತ ತೊಗೊಂಡಿದ್ದೆ ಅಂದರೆ ಫ್ರಮ್ 1 into y is equal to x ಬರ್ಕೊಂಡೆ ಅಂದರೆ x ಸ್ಕ್ವೇರ್ is equal to 4x ಅದರ್ ದೆನ್ ಆರಿಜಿನ್ ಅಂದರೆ x ನಾಟ್ ಈಕ್ವಲ್ ಟು 0 ತಾನೆ. ಅಂದರೆ ಎಕ್ಸ್ ಕ್ಯಾನ್ಸಲ್ ಆಗಿಬಿಟ್ಟು ಒಂದು x is equal to 4 ಬರುತ್ತೆ ಹೌದಾ. ಹಾಗಾದ್ರೆ x is equal to 4 ಎರಡು ಈಕ್ವೇಷನಲ್ಲಿ ಯಾವ ಸಿಂಪ್ಲಿಫೈ ಮಾಡಿದ್ರೆ 4. ಹಾಗಾದ್ರೆ ಈ ಪಾಯಿಂಟ್ ಏನಾಗುತ್ತೆ ಅಂದರೆ 4,4. ಇನ್ನೊಂದು y ಈಕ್ವಲ್ ಟು ಮೈನಸ್ ಎಕ್ಸ್ ಇದೆ ತಾನೆ. ಹಾಗಾದ್ರೆ ಇದು 4,-4 ಬರುತ್ತೆ. ಅಂದರೆ ಈ ಲೆಂತ್ 4, ಈ ಲೆಂತ್ 4. ದೇರ್ಫೋರ್ ಎ ಬಿ ಇಸ್ ಈಕ್ವಲ್ ಟು ಏನಾಗುತ್ತೆ 8 ಬರುತ್ತೆ ಅಷ್ಟೇ. ಅಥವಾ ಡಿಸ್ಟೆನ್ಸ್ ಫಾರ್ಮ್ನ ಯೂಸ್ ಮಾಡಿಕೊಂಡು ಮಾಡ್ಬೋದು, ಅಥವಾ ಡೈರೆಕ್ಟಾಗಿ y ಲೆಂತ್ 4 ಇದೆ ತಾನೆ, ಅದಕ್ಕೆ 4 + 4 ಅಂದರೆ 8 ಬರುತ್ತೆ ಹೌದಾ. ನೆಕ್ಸ್ಟ್ ಒಂದು ಟ್ರೈ ಮಾಡಿ 25. The length of the chord passing to the vertex of the parabola y square equal to 4ax and making an angle theta with the x-axis is ಅಂತ ಹೇಳಿದ್ದಾರೆ ನೋಡಿ. ಥೀಟಾ ಅಂತ ಹೇಳಿದ್ದಾರೆ. ಸೇಮ್ ಟೈಪ್ ನಾವು ಟಿ ಸ್ಕ್ವೇರ್ 280 ತೊಗೊಂಡ್ಬಿಟ್ಟು ಸಿಂಪ್ಲಿಫೈ ಮಾಡ್ಕೋಬೇಕು ಹೌದಾ. ನೋಡಿ ಮಾಡ್ಬೋದು. y ಸ್ಕ್ವೇರ್ ಈಕ್ವಲ್ ಟು 4ax ಇದೆ. ಲೆಂತ್ ಆಫ್ ದ ಕಾರ್ಡ್ ಕೇಳಿದ್ದಾರೆ, ಈ ಲೆಂತ್ ಇನ್ ಕಾರ್ಡ್ ಇದೆ. ಮೇಕ್ಸ್ ಎನ್ ಆಂಗಲ್ ಥೀಟಾ ವಿತ್ ದ ಎಕ್ಸ್ ಆಕ್ಸಿಸ್ ಹೌದಾ. ಓ ಎ ಕ್ಯಾಲ್ಕುಲೇಟ್ ಮಾಡಿ ಏನಂತ ಬರೀಬೋದು ನಾವು 80 ಸ್ಕ್ವೇರ್ 280 ಅಲ್ಲ. ಹಾಗಾದ್ರೆ ಇದೇನಾಗಿರುತ್ತೆ 280 ಇದು 80 ಸ್ಕ್ವೇರ್ ಹೌದಾ. ಸೈನ್ ಮತ್ತು ಕಾಸಲ್ಲಿದೆ ಅಷ್ಟೇ, ಅಲ್ಲಿ ಅದನ್ನ ಯೂಸ್ ಮಾಡ್ಕೊಂಡು ಸಿಂಪ್ಲಿಫೈ ಮಾಡ್ಕೊಂಡ್ರೆ ಹೌದಾ. ನೋಡಿ ನಾವು ಲೆಂತ್ ಆಫ್ ದ ಕಾರ್ಡ್ ಏನು ಬರೀಬೋದು, ನಾವು ಲೆಂತ್ ಆಫ್ ದ ಕಾರ್ಡ್ ಇಸ್ ಈಕ್ವಲ್ ಟು ಓ ಎ ಹೌದಾ. ಲೆಂತ್ ಆಫ್ ದ ಕಾರ್ಡ್ ಇಸ್ ಈಕ್ವಲ್ ಟು ಓ ಎ ಹೌದಾ. ನೋಡಿ ಈಗ ನಾವು ಸೈನ್ ಥೀಟಾ ಅಂದರೆ ಏನು ಬರ್ತೀವಿ, ಆಪೋಸಿಟ್ ಬೈ ಹೈಪಾಟನಸ್ ಅಂದರೆ 280 ಬೈ ಓ ಎ ಬರೀಬೋದಲ್ಲ. that implies OA into sin theta is equal to 280 ಹೌದಾ. ಅಂದರೆ T is equal to OA into sin theta by 2A ಹೌದಾ. ಇದನ್ನು 1 ಅಂತ ಹೋಗ್ತೀನಿ. ನೆಕ್ಸ್ಟ್ ಅದೇ ಥರ ನೋಡಿ ಕಾಸ್ ಥೀಟಾ ಯೂಸ್ ಮಾಡ್ಕೊಳ್ಳಿ ಬಂದ್ಬಿಡುತ್ತೆ. ನಾವು
ಕಾಸ್ ಥೀಟಾ ಇಸ್ ಈಕ್ವಲ್ ಟು ಅಡ್ಜಸೆಂಟ್ ಬೈ ಅಂದರೆ ಎ ಟಿ ಸ್ಕ್ವೇರ್ ಬೈ ಓ ಎ. ಹೌದಾ? ಹಾಗಾದ್ರೆ ಟಿಗೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ರೆ ಇಲ್ಲಿ ಏನು ಬರುತ್ತೆ? ದಟ್ ಇಂಪ್ಲೈಸ್ ಕಾಸ್ ಥೀಟಾ ಇಸ್ ಈಕ್ವಲ್ ಎ ಇಂಟು ಟಿ ಸ್ಕ್ವೇರ್ ಅಂದರೆ ಓ ಎ ಸ್ಕ್ವೇರ್ ಇಂಟು ಸೈನ್ ಸ್ಕ್ವೇರ್ ಥೀಟಾ ಡಿವೈಡೆಡ್ ಬೈ 2 ಸ್ಕ್ವೇರ್ ಅಂದರೆ 4 ಎ ಸ್ಕ್ವೇರ್ ಇಂಟು ಓ ಎ ಇದೆ. ಹೌದಾ? ಬರೀಬೋದಲ್ಲ? ಟಿ ಸ್ಕ್ವೇರ್ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ. ಓ ಎ ಸ್ಕ್ವೇರ್ ಸೈನ್ ಸ್ಕ್ವೇರ್ ಥೀಟಾ ಮತ್ತು 2a ಹೋಲ್ ಸ್ಕ್ವೇರ್ ಅಂದರೆ 4a ಸ್ಕ್ವೇರ್. ಒಂದು ಎ ಕ್ಯಾನ್ಸಲ್ ಆಯಿತು, ಒಂದು ಓ ಎನು ಕ್ಯಾನ್ಸಲ್ ಆಯಿತು. ಹಾಗಾದರೆ ಕ್ರಾಸ್ ಮಲ್ಟಿಪ್ಲೈ ಮಾಡಿದೆ ಅಂದರೆ ಏನು ಬರ್ತದೆ? ಇದು 4a ಉಳಿಯುತ್ತಲ್ಲ, 4a ಕಾಸ್ ಥೀಟಾ ಇಸ್ ಈಕ್ವಲ್ ಟು ಓ ಎ ಇಂಟು ಸೈನ್ ಸ್ಕ್ವೇರ್ ಥೀಟಾ. ನಿಮಗೆ ಓ ಎ ಬೇಕು ತಾನೆ, ಲೆಂತ್ ಆಫ್ ದ ಕಾರ್ಡ್ ಅಂದರೆ ಓ ಎ ಇಸ್ ಈಕ್ವಲ್ ಟು 4a ಕಾಸ್ ಥೀಟಾ ಬೈ ಸೈನ್ ಸ್ಕ್ವೇರ್ ಥೀಟಾ. 1 ಬೈ ಸೈನ್ ಸ್ಕ್ವೇರ್ ಥೀಟಾ ಅಂದರೆ cosecant square theta. ಇದು 4a cos theta into cosecant square theta ಬರುತ್ತೆ. ಒಂದು ಆಪ್ಷನ್ ಬಿ ಬರುತ್ತೆ ಅಷ್ಟೇ. ಆಯ್ತಲ್ಲ? ಉಳಿದಿರೋ ಪ್ರಾಬ್ಲಮ್ಸ್ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ಕೊತೀನಿ.